ಧ್ಯಾನ ಅಂದರೆ ನಿಮ್ಮ ಉಸಿರಾಟದ ಅವಲೋಕನ. ಶಾಂತಿಯಿಂದ ಆಲಿಸಿ. ನಮಃ. ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ, ಸುವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, ಎಸ್ ಮೊಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಬ್ರಹ್ಮಶ್ರೀ ತಟವರ್ತಿ ವೀರ ರಾಘವರಾವ್ ದಂಪತಿಗಳಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತಾಡಿತಾ ಇರುವ ನಮ್ಮ ಈ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ಇವತ್ತು ನಾವು ಆತ್ಮಜ್ಞಾನದ ಮೊದಲ ಮೆಟ್ಟಿಲು ಅಂತ ಹೇಳ್ಬೋದು, ಅಂತಹ ಒಂದು ವಿಷಯವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ನಾವೀಗಾಗಲೇ ಧ್ಯಾನ ಮಾಡುವುದೇನು, ಯಾವುದು ಸರಿಯಾದ ಧ್ಯಾನ, ಹೇಗೆ ಧ್ಯಾನ ಮಾಡಬೇಕು ಅನ್ನೋದರ ಬಗ್ಗೆ ಕೆಲವು ದಿನಗಳಿಂದ ವಿಸ್ತಾರವಾಗಿ ನಾವು ತಿಳ್ಕೊಳ್ತಾ ಬಂದ್ವಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವಾಗಲೂ ಒಂದು ಟೈಟಲ್ ಹಾಕಿದೀವಿ, ಮೋಕ್ಷ ಮಾರ್ಗ ಅಲ್ವಾ, ದುಃಖ ನಿವಾರಣೆಯ ಮೋಕ್ಷ ಮಾರ್ಗ ಅಂತ ಹೇಳಿ. ಅದಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ. ಅಂದ್ರೆ ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಅಂತ ಹೇಳಿ ಬೇಕಾದಷ್ಟು ಜನ ಬೇಕಾದಷ್ಟು ರೀತಿಯಲ್ಲಿ ಹೇಳಿ ಹೋಗಿದ್ದಾರೆ. ನಿನ್ನೆ ದಿವಸ ನಾವು 4 ರೀತಿಯ ಮಾರ್ಗಗಳನ್ನು ಕೂಡ ನೋಡಿದ್ವಿ. ಹಾಗಾದ್ರೆ ಯಾವುದು ಸರಿಯಾದ ಮಾರ್ಗ? ದೇವರು ಅಂದ್ರೆ ಯಾರು? ಇವತ್ತು ದೇವರನ್ನ ಎಲ್ಲೆಲ್ಲೋ ಹುಡುಕ್ತಾ ಇಲ್ವಾ? ದೇವರನ್ನ ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ, ಎಲ್ಲೆಲ್ಲೋ ದೇವರಿಗೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ. ಯಾವ್ಯಾವುದೋ ರೀತಿಯಲ್ಲೆಲ್ಲ ನಾವು ಇವತ್ತು ದೇವರನ್ನ ಹೊಂದುವ ವಿಧವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವರು ದೇವಸ್ಥಾನದಲ್ಲಿ ಹುಡುಕ್ತಾ ಇದ್ದಾರೆ, ಕೆಲವರು ತೀರ್ಥಕ್ಷೇತ್ರಗಳಲ್ಲಿ ದೇವರನ್ನ ಹುಡುಕ್ತಾ ಇದ್ದಾರೆ, ಕೆಲವರು ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಹುಡುಕ್ತಾ ಇದ್ದಾರೆ, ಕೆಲವರು ಸೇವೆ ಮಾಡ್ತಾ ಕೆಲಸ ಮಾಡ್ತಾ ಏನ್ ಮಾಡ್ತಾ ಇದ್ದಾರೆ, ಒಂದೊಂದು ರೀತಿಯಲ್ಲಿ ದೇವರನ್ನು ಹುಡುಕ್ತಾ ಇದ್ದಾರೆ. ಕೆಲವರು ಮನೆಯಲ್ಲಿ ಫೋಟೋ ಇಟ್ಟುಕೊಂಡು, ಇನ್ನು ಕೆಲವರು ವಿಭಿನ್ನವಾಗಿ ಅಲ್ವಾ ವಿಗ್ರಹಗಳನ್ನ ಇಟ್ಟುಕೊಂಡು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಅದರಿಂದ ನಾವು ದೇವರನ್ನ ಹೊಂದಬಹುದು ಅಂತ ಹೇಳಿ ವಿಧವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮೊದಲು ಏನು ತಿಳ್ಕೊಳ್ಬೇಕು ಅಂದ್ರೆ, ನಾನು ಯಾರು, ಭಗವಂತ ಅಂದ್ರೆ ಯಾರು, ಈ ಸೃಷ್ಟಿ ಅಂದ್ರೆ ಏನು, ನಮಗೂ ಈ ಸೃಷ್ಟಿಗೂ ಏನು ಸಂಬಂಧ ಇದೆ, ನಮಗೂ ಈ ಸೃಷ್ಟಿಗೂ ಭಗವಂತನಿಗೂ ಏನು ಸಂಬಂಧ ಇದೆ, ನಾವು ಯಾವ ಉದ್ದೇಶದಿಂದ ಇಲ್ಲಿ ಜನ್ಮ ತಗೊಂಡು ಬಂದಿದ್ದೇವೆ, ನಾವು ಮುಂದೆ ಏನು ಆಗಬೇಕಾಗಿದೆ, ಎಲ್ಲಿಗೆ ಹೋಗಬೇಕಾಗಿದೆ, ಏನು ಮಾಡಬೇಕಾಗಿದೆ ಅನ್ನೋದರ ಬಗ್ಗೆ ಸ್ಪಷ್ಟನೆ ನಮಗೆ ಬೇಕು. ಈ ಸ್ಪಷ್ಟತೆ ಇಲ್ಲದೇನೆ ಜನ ಏನ್ ಮಾಡ್ತಾ ಇದ್ದಾರೆ, ಮನಸ್ಸಿಗೆ ತೋಚಿದ ಹಾಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಭಿನ್ನ ರೀತಿಯ ಆಚರಣೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಮೊದಲನೇದಾಗಿ ಭಗವಂತ ಅಂದ್ರೆ ಯಾರು? ಇವತ್ತು ನಾವೆಲ್ಲ ಬೇಕಾದಷ್ಟು ಜನ ದೇವರಿದ್ದಾರೆ ಅಲ್ವಾ. ರಾಮನೂ ದೇವರೇ, ನಮಗೆ ಕೃಷ್ಣನೂ ದೇವರೇ. ಯಾರನ್ನ ಕೇಳಿದ್ರು ಕೂಡ ನಾವೆಲ್ಲರನ್ನ ಏನಂತ ಕರಿತೀವಿ? ದೇವರು ದೇವರು ಅಂತ ಕರಿತೀವಿ. ಹೌದೇ? ಎಲ್ಲರೂ ದೇವರು ಅಲ್ವಾ? ರಾಮ ದೇವರೇ ಹೌದಲ್ವ? ಕೃಷ್ಣನೂ ದೇವರೇ, ನಮಗೆ ಸಾಯಿಬಾಬಾ ದೇವರು, ಎಲ್ಲರೂ ದೇವರು. ಹೀಗೆ ಮಾರಮ್ಮ, ಕಾಳಮ್ಮ, ದುರ್ಗಮ್ಮ ಹೇಳ್ತಾ ಹೋದ್ರೆ ಎಷ್ಟೋ ಮುಕ್ಕೋಟಿ ದೇವತೆಗಳು ಅಂದ್ಬಿಡ್ತೀವಿ ನಾವು ಅಷ್ಟೇ ಅಲ್ವಾ. ಮುಕ್ಕೋಟಿ ದೇವತೆ, ಯಾರನ್ನ ಪೂಜೆ ಮಾಡೋದು, ಯಾರನ್ನ ಬಿಡೋದು? ಅದಕ್ಕೆ ಪತ್ರಿಜಿ ಗುರುಗಳು ಹೇಳಿದ್ರು, ಏನು, ನಾವೆಲ್ಲರೂ ದೇವರುಗಳೇ. ನಾವೆಲ್ಲರೂ ಯಾರು? ದೇವರೇ. ಅಂದ್ರೆ ಈ ದೇವರು ಅಂತ ನಾವೇನು ಕರೀತಾ ಇದ್ದೀವಲ್ವಾ, ಇವರೆಲ್ಲ ಯಾರು ಅಂದ್ರೆ, ಇವರೆಲ್ಲ ಪೂರ್ಣಾತ್ಮರು. ಅಂದ್ರೆ ಯಾವಾಗ ನಾ ಮೊದಲನೇ ದಿವಸ ಹೇಳಿದೆ, ಆ ಪೂರ್ಣಾತ್ಮನಿಂದ ಅಥವಾ ಪರಮಾತ್ಮನಿಂದ ಒಂದು ಅಂಶಾತ್ಮ ಭೂಮಿಗೆ ಬಂದು ಎಷ್ಟೋ ಜನ್ಮಗಳನ್ನ ತಗೊಂಡು, ನಂತರ ಅದು ಬಾಲಾತ್ಮ, ಅಂದ್ರೆ ಮೊದಲು ಶಿಶು ಆತ್ಮ ಸ್ಥಿತಿಯಲ್ಲಿ ಇರ್ತದೆ, ನಂತರ ಅದು ಬಾಲಾತ್ಮವಾಗಿ ಬೆಳೀತದೆ, ನಂತರ ಅದು ಯೌವನಾವಸ್ಥೆಯಲ್ಲಿ ಹೋಗ್ತದೆ, ನಂತರ ಅದು ಪ್ರೌಢಾತ್ಮವಾಗ್ತದೆ. ಹೀಗೆ ಪ್ರೌಢಾತ್ಮ ಸ್ಥಿತಿಗೆ ಬರುವಾಗ ಸುಮಾರು 300 ಜನ್ಮಗಳನ್ನ ಕಳೆದಿರ್ತದೆ. ಹೀಗೆ 300 ಜನ್ಮಗಳನ್ನ ಕಳೀತಾ ನಂತರ ಅದು ವೃದ್ಧಾತ್ಮ ಸ್ಥಿತಿಗೆ ಬರ್ತದೆ. ಸುಮಾರು 50-60 ಜನ್ಮ ಪೂಜೆ ಪುನಸ್ಕಾರ, ವ್ರತ, ಜಪ ತಪ ಹೀಗೆ ಮಾಡ್ತಾ ಸಾತ್ವಿಕ ಜನ್ಮಗಳಲ್ಲಿ ವೃದ್ಧಾತ್ಮ ಸ್ಥಿತಿಯಲ್ಲಿ ಸುಮಾರು ಎಷ್ಟು ಜನ್ಮ ಕಳೀತದೆ? 360ರಿಂದ ಹಿಡಿದು 370 ಹೀಗೆ ಜನ್ಮಗಳವರೆಗೆ ಬರ್ತದೆ. ನಂತರ ಅದು ಧ್ಯಾನ ಮಾರ್ಗಕ್ಕೆ ಬಂದು ಅದರಲ್ಲೂ ಎಷ್ಟೋ ಜನ್ಮ, ಒಂದು 25-30 ಜನ್ಮ ಧ್ಯಾನವನ್ನು ಕೂಡ ಹೇಗೇಗೋ ಮಾಡ್ತಾ, ಆ ಫಾರ್ಮೇಶನ್ ಅಂತ, ಈ ಮ್ಯಾನಿಫೆಸ್ಟೇಷನ್, ಆ ಸಂಕಲ್ಪ ಧ್ಯಾನ, ಹೀಗೆಲ್ಲ ಆ ಕರ್ಮ ಸಿದ್ಧಾಂತ, ಕರ್ಮ ಪ್ರಕ್ಷಾಳನೆ, ಏನೇನೋ ವಿಧವಾದ ಹುಚ್ಚಾಗಿ ಮನಸ್ಸಿಗೆ ತೋಚಿದ ಹಾಗೆ ತಾನು ಮಾಡ್ತಾ ಆ ಜನ್ಮದಲ್ಲೂ ಕೂಡ ತಾನು ಏನನ್ನ ಹೊಂದಬೇಕು ಅದನ್ನ ಹೊಂದದೆ ಅಪೂರ್ಣವಾಗಿ ಹೀಗೆ 25-30 ಜನ್ಮಗಳನ್ನ, ಸುಮಾರು 400 ಜನ್ಮಗಳವರೆಗೆ ತನ್ನ ಜನ್ಮಗಳಲ್ಲಿ ಒಂದು ಜನ್ಮದಲ್ಲೂ ಕೂಡ ತಾನು ಮೋಕ್ಷವನ್ನ ಹೊಂದಲಿಕ್ಕೆ ಸಾಧ್ಯವಾಗದ ಸ್ಥಿತಿಯನ್ನು ತಲುಪ್ತದೆ. ಆ ವೃದ್ಧಾತ್ಮ ಕೊನೆಗೆ ಅದಕ್ಕೆ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಜನ್ಮದಲ್ಲಿ ಸರಿಯಾದ ಮೋಕ್ಷ ಮಾರ್ಗ ಅನ್ನೋದು ಸಿಗ್ತದೆ. ಅಂದ್ರೆ ಧ್ಯಾನವನ್ನು ಕೂಡ ನಿಷ್ಕಾಮದಿಂದ ಮಾಡಬೇಕು,
ಆ ಧ್ಯಾನದ ಉದ್ದೇಶವೂ ಕೂಡ ಮೋಕ್ಷವನ್ನು ಹೊಂದುವುದಾಗಿರ್ಬೇಕು. ಆ ಧ್ಯಾನದಿಂದ ಮೋಕ್ಷವು ಕೂಡ ಹೇಗೆ ಸಿಗ್ತದೆ ಅಂದ್ರೆ ಜ್ಞಾನ ಸಂಪಾದನೆ ಮಾಡು. ಮೋಕ್ಷದಿಂದ ಜ್ಞಾನ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಸಿಗ್ತದೆ ಅನ್ನುವ ಅರಿವು ಯಾವಾಗ ಬರ್ತದೆ ಆಗ ಅದು ತನ್ನ ವಿಧ ವಿಧವಾದ ಆಚರಣೆಗಳನ್ನ ಬಿಟ್ಟು ಏನ್ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಸರಿಯಾದ ಧ್ಯಾನವನ್ನ ಮಾಡ್ಲಿಕ್ಕೆ ಆತ್ಮ ಶುರು ಮಾಡ್ತದೆ. ಆಗ ಆ ವೃದ್ಧಾತ್ಮ ಹೀಗೆ ನಿರಂತರವಾಗಿ ಸಾಧನೆಯನ್ನು ಮಾಡ್ತಾ ಮಾಡ್ತಾ ತನ್ನೆಲ್ಲ ಕರ್ಮಗಳನ್ನ ಕಳ್ಕೊಂಡು ಪರಿಶುದ್ಧ ಸ್ಥಿತಿಗೆ ಬಂದು ಮನಸ್ಸು ಇಲ್ಲದ ಸ್ಥಿತಿಗೆ ಹೋದಾಗ ಕೇವಲ ತಾನು ಆತ್ಮದೊಂದಿಗೆ ಜೀವಿಸ್ಲಿಕ್ಕೆ ಯಾವಾಗ ಶುರು ಮಾಡ್ತದೆ, ಮನಸ್ಸು ಇದ್ದವನು ಯಾರು? ಮಾನವ. ಮನಸ್ಸಿಲ್ಲದವನು ಮಾಧವ. ಹೀಗೆ ಮಾನವನಾಗಿದ್ದವನು ಮಾಧವನಾದ ಆ ವೃದ್ಧಾತ್ಮ ನಂತರ ವಿಮುಕ್ತಾತ್ಮವಾಗಿ ಅಭಿವೃದ್ಧಿಯನ್ನು ಹೊಂದುತ್ತದೆ. ಯಾವಾಗ ಒಂದು ವಿಮುಕ್ತಾತ್ಮ ತಾನು ಒಂದು ಆತ್ಮ ವಿಮುಕ್ತಾತ್ಮವಾಗಿ ಬೆಳೆದು ನಿಲ್ತು, ಉದಾಹರಣೆಗೆ ಕೃಷ್ಣ, ರಾಮ, ಪತ್ರಿಜಿ ಗುರುಗಳು, ಹೀಗೆ ಎಷ್ಟೊಂದು ಜನ ಇವರೆಲ್ಲರೂ ಈ ಭೂಮಿಗೆ ಬಂದು ನಿರಂತರ ಎಷ್ಟೋ ಜನ್ಮದ ಸಾಧನೆಯಿಂದ ಜೊತೆಗೆ ಈ ಜನ್ಮದಲ್ಲೂ ಕೂಡ ಸಾಧನೆಯನ್ನು ಮಾಡಿ ವಿಮುಕ್ತಾತ್ಮ ಸ್ಥಿತಿಗೆ ಹೋಗ್ತಾರೆ. ವಿಮುಕ್ತಾತ್ಮ ಸ್ಥಿತಿಗೆ ಹೋದ ಮೇಲೆ ಅವರು ಅವರಂತೆಯೇ ಎಷ್ಟೋ ಜನ ಮಾಸ್ಟರ್ಸ್ ಅನ್ನ ತಯಾರು ಮಾಡ್ಲಿಕ್ಕೆ ಬೋಧನೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಬೋಧನೆಗಳಿಂದ ಆ ಗುರುಗಳನ್ನ ಅನುಸರಿಸ್ತಾ ಎಷ್ಟೋ ಜನ ಅವರಂತೆಯೇ ತಯಾರಾಗ್ತಾರೆ. ಹೀಗೆ ಒಂದು ವಿಮುಕ್ತಾತ್ಮ ತನ್ನಂತೆಯೇ ಎಷ್ಟೋ ಆತ್ಮಗಳನ್ನ, ವೃದ್ಧಾತ್ಮಗಳನ್ನ, ಪ್ರೌಢಾತ್ಮಗಳನ್ನ ತನ್ನಂತೆಯೇ ವಿಮುಕ್ತಾತ್ಮಗಳನ್ನಾಗಿ ತಯಾರು ಮಾಡ್ಲಿಕ್ಕೆ ನಿಂತಾಗ, ವಿಮುಕ್ತಾತ್ಮಗಳಾಗಿ ತಯಾರು ಮಾಡಿದಾಗ ಏನ್ ಮಾಡ್ತದೆ, ಆ ವಿಮುಕ್ತಾತ್ಮವೇ ಪರಮಾತ್ಮವಾಗಿ ಬದಲಾಗ್ತದೆ. ಯಾವ ವಿಮುಕ್ತಾತ್ಮ ಈಗಾಗಲೇ ತಾನು ವಿಮುಕ್ತಾತ್ಮ ಸ್ಥಿತಿಯನ್ನ ಹೊಂದಿ ತನ್ನಂತೆಯೇ ಎಷ್ಟೋ ವೃದ್ಧಾತ್ಮಗಳನ್ನ ವಿಮುಕ್ತಾತ್ಮ ಆಗೋದು ಹೇಗೆ ಅನ್ನೋದನ್ನ ಹೇಳಿ ಅವರನ್ನ ಆ ಸತ್ಯ ಮಾರ್ಗಕ್ಕೆ, ಆ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಅವರನ್ನೊಬ್ಬ ಯೋಗಿಯನ್ನಾಗಿ ತಯಾರು ಮಾಡಿದಾಗ ಆ ವಿಮುಕ್ತಾತ್ಮ ಪರಮಾತ್ಮವಾಗಿ ತಯಾರಾಗ್ತದೆ. ಹಾಗೆ ಎಲ್ಲರೂ ಕೂಡ ಅಂಶಾತ್ಮವಾಗಿ ಬಂದು ಇದೇ ರೀತಿ ಎಷ್ಟೋ ಜನ್ಮಗಳನ್ನ ಎತ್ತುತ್ತಾ ಹೀಗೆ ಒಂದೊಂದು ಹಂತದಲ್ಲೂ ಬೆಳೀತಾ ಬೆಳೀತಾ ಕೊನೆಗೆ ಪರಮಾತ್ಮವಾಗಿ ಬೆಳೆದವರೇ ಯಾರು? ಇವತ್ತಿನ ಈ ಎಲ್ಲರೂ. ಅಂದ್ರೆ ನಾವೆಲ್ಲ ಇವತ್ತೇನು ಹೇಳ್ತಾ ಇದೀವಲ್ವ, ರಾಮ, ಕೃಷ್ಣ, ಗೋವಿಂದ, ಶ್ರೀನಿವಾಸ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಮತ್ತೆ ಯಾರು ಚೌಡಮ್ಮ, ದುರ್ಗಮ್ಮ, ಪಾರ್ವತಿ, ಸೀತೆ, ಲಕ್ಷ್ಮಿ, ಹೀಗೆಲ್ಲ ನಾವೇನು ದೇವತೆಗಳನ್ನ ಕರೀತಾ ಇದ್ದೀವಲ್ವ, ಇವರೆಲ್ಲರೂ ಕೂಡ ನಮ್ಮಂತೆಯೇ ನಿಮ್ಮಂತೆಯೇ ಅಂಶಾತ್ಮವಾಗಿ ಭೂಮಿಗೆ ಬಂದು ಈಗಲ್ಲ, ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಹಿಂದಿನಿಂದ ಬಂದು ಭೂಮಿಗೆ ಇದೇ ರೀತಿಯಾಗಿ ನಿರಂತರ ಸಾಧನೆಗಳನ್ನು ಮಾಡ್ತಾ ಪರಮಾತ್ಮ ಸ್ಥಿತಿಯ ವಿಮುಕ್ತಾತ್ಮವಾಗಿ ಬೆಳೆದು ಪರಮಾತ್ಮ ಸ್ಥಿತಿಯನ್ನು ತಲುಪಿಕೊಂಡವರು. ಮತ್ತೆ ಅವರನ್ನ ನಾವೇನಂತ ಕರಿತೀವಿ? ಪರಮಾತ್ಮರು ಅಥವಾ ಪೂರ್ಣಾತ್ಮರು ಅಥವಾ ದೇವರುಗಳು ಅಂತ ಕರಿತೀವಿ. ಅವರೆಲ್ಲರೂ ಯಾರು? ದೇವರುಗಳು. ನಾವು ಕೂಡ ಆ ಸ್ಥಿತಿಯನ್ನ ತಲುಪಬೇಕು, ಆ ಪ್ರಯತ್ನ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರು? ದೇವರುಗಳು. ನಾವೆಲ್ಲರೂ ಯಾರು? ದೇವರುಗಳು. ಹಾಗಾಗಿ ನಾವು ಮೊದಲು ಏನ್ ತಿಳ್ಕೊಳ್ಬೇಕಂದ್ರೆ ಅವರೆಲ್ಲರೂ ಮಹಾತ್ಮರು, ನಾವೆಲ್ಲರೂ ಕನಿಷ್ಠರು ಅನ್ನುವ ಅಜ್ಞಾನವನ್ನ ಬಿಡಬೇಕು. ಅವರು ಕೂಡ ನಮ್ಮಂತೆ ಒಂದು ಸಮಯದಲ್ಲಿ ಅಂಶಾತ್ಮವಾಗಿ ಭೂಮಿಗೆ ಬಂದು ನಿರಂತರ ಪ್ರಯತ್ನ ಸಾಧನೆಯಿಂದ ಪರಮಾತ್ಮರಾಗಿ ಬೆಳೆದಿದ್ದಾರೆ. ನಾವು ಕೂಡ ನಮ್ಮ ನಿರಂತರ ಸಾಧನೆ ಪ್ರಯತ್ನದಿಂದ ಪರಮಾತ್ಮರಾಗಿ ಬೆಳೆಯಬೇಕಾಗಿದೆ ಅನ್ನುವ ಸತ್ಯವನ್ನ ತಿಳಿದು ಆ ರೀತಿಯಾಗಿ ನಾವು ನಮ್ಮ ಸಾಧನೆಯನ್ನ ಅಭ್ಯಾಸ ಮಾಡಬೇಕು. ಇಷ್ಟಕ್ಕೆ ಮುಗಿಲಿಲ್ಲ. ಆ ಪರಮಾತ್ಮರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅವರು ಅಷ್ಟೆಲ್ಲ ಮಾಡಿದ್ದಾರೆ, ಈ ಸೃಷ್ಟಿಯೆಲ್ಲ ಮಾಡಿದ್ದಾರೆ ಅಂತಂದ್ರೆ ಅವರನ್ನು ನೇಮಿಸುವನು ಒಬ್ಬ ಇದ್ದಾನೆ. ಅವರೆಲ್ಲರಿಗೂ ಇಡೀ ಬ್ರಹ್ಮಾಂಡಕ್ಕೆ ಒಬ್ಬ. ಎಷ್ಟು ನೂರಾರು ಬ್ರಹ್ಮಾಂಡಗಳಿದ್ದಾವೆ, ಲಕ್ಷಾಂತರ ಕೋಟ್ಯಾಂತರ ಬ್ರಹ್ಮಾಂಡಗಳಿದ್ದಾವೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತೀವಲ್ಲ, ಹಾಗೆ ಎಷ್ಟೋ ಬ್ರಹ್ಮಾಂಡಗಳಿದ್ದಾವೆ. ಅನೇಕ ಬ್ರಹ್ಮಾಂಡಗಳಿಗೂ ಕೂಡ ಒಬ್ಬ ಇದ್ದಾನೆ. ಯಾರು? ಒಬ್ಬ ಇದ್ದಾನೆ. ಯಾರು ಅಂದ್ರೆ ಅವನನ್ನೇ ನಾವು ಪರಬ್ರಹ್ಮ ಅಂತ ಕರೀತೀವಿ. ಯಾರು? ಪರಬ್ರಹ್ಮ. ಆ ಪರಬ್ರಹ್ಮನಿಗೆ ಯಾವುದೇ ಆಕಾರ ಇಲ್ಲ, ಹೆಸರಿಲ್ಲ. ಅವನನ್ನು ಒಬ್ಬೊಬ್ರು ಒಂದೊಂದು ರೀತಿ ಕರೀತಾರೆ. ನಾವು ಇಲ್ಲಿ ಕನ್ನಡದಲ್ಲಿ ಹಿಂದೂಗಳು ಅವನನ್ನ ಪರಬ್ರಹ್ಮ ಅಂತ ಕರಿತೀವಿ. ಅದನ್ನೇ ನೀವು ಮುಸ್ಲಿಂ ಧರ್ಮದಲ್ಲಿ ಅವರು ಅಲ್ಲಾಹು ಅಂತ ಕರೀತಾರೆ. ಇನ್ನು ಕ್ರೈಸ್ತರು ತಂದೆ ಅಂತ ಕರೀತಾರೆ. ಒಂದೊಂದು ಮತದವರು ಒಂದೊಂದು ರೀತಿ ಕರೀತಾರೆ. ಆದ್ರೆ ಇಡೀ ಸಕಲ ಸೃಷ್ಟಿಯನ್ನ ಸೃಷ್ಟಿ ಮಾಡ್ತಾ ಇರೋನು, ನಿಯಂತ್ರಣ ಮಾಡ್ತಾ ಇರೋನು ಒಬ್ಬ ಏಕೈಕ ಪರಬ್ರಹ್ಮ ಇದ್ದಾನೆ. ಆ ಪರಬ್ರಹ್ಮನಿಂದಲೇ ಎಲ್ಲಾ ಪರಮಾತ್ಮರು ಅಂತಂದ್ರೆ ಪೂರ್ಣಾತ್ಮಗಳು ಅಂದ್ರೆ ಒಂದೇ, ಪರಮಾತ್ಮರು ಅಂದ್ರು ಒಂದೇ, ಸತ್ಯಲೋಕದಲ್ಲಿರುವಂತಹವರು ಅಂದ್ರು ಒಂದೇ, ದೇವರುಗಳು ಅಂದ್ರು ಕೂಡ ಒಂದೇ. ಇವರೆಲ್ಲರೂ ಪರಮಾತ್ಮರು. ಅವರೆಲ್ಲರನ್ನ
ಎಲ್ಲರಿಗೂ ಮೀರಿ ಇರುವವನು ಯಾರು? ಪರಬ್ರಹ್ಮ. ಇವರೆಲ್ಲರೂ ಪರಮಾತ್ಮ ಸ್ಥಿತಿಗೆ ಹೋಗುವುದಕ್ಕೆ ಮೂಲ ಕಾರಣ ಆದವನು ಯಾರು? ಆ ಪರಬ್ರಹ್ಮ. ಇವತ್ತು ನಾವು ನೀವು ಎಲ್ಲರೂ ಸೃಷ್ಟಿ ಆಗಿ ಹಿಡಿದು ಇಷ್ಟೆಲ್ಲ ನಾವು ಪಡ್ಕೊಳ್ತಾ ಇರುವುದು ಯಾರಿಂದ? ಆ ಪರಬ್ರಹ್ಮನಿಂದ. ಹಾಗಾಗಿ ಆ ಪರಬ್ರಹ್ಮ ಯಾರು ಅಂತಂದ್ರೆ ಅವನಿಗೆ ಏನಿಲ್ಲ, ರೂಪ ಇಲ್ಲ. ಮೊದಲನೇದಾಗಿ ಅವನಿಗೆ ಯಾವುದೇ ಆಕಾರ ಇಲ್ಲ. ನಿಮಗೆ ನಾರಾಯಣ ಅಂತಂದ್ರೆ ನೀವೊಂದು ರೂಪ ಕೊಡಬಹುದು. ಶಿವ ಅಂತಂದ್ರೆ ಅವನಿಗೊಂದು ರೂಪ ಕೊಡಬಹುದು. ಲಕ್ಷ್ಮಿ ಅಂತಂದ್ರೆ ನಿಮ್ಮದೇ ಹಾಗಂತ ನೀವು ಅಂದುಕೊಂಡ ರೂಪದಲ್ಲಿ ಅವರು ಅಲ್ಲಿ ಮೇಲಿನ ಲೋಕದಲ್ಲಿ ಇರೋದಿಲ್ಲ. ಅದು ಜನರ ಕಲ್ಪನೆಯಿಂದ ಬಂದ, ಊಹೆಯಿಂದ ಬಂದ ಚಿತ್ರಗಳೇ ಹೊರತು ಅವರ ನಿಜವಾದ ಸ್ವರೂಪಗಳಲ್ಲ. ಹಾಗೆ ಪರಬ್ರಹ್ಮನಿಗೆ ಮೊದಲನೇದಾಗಿ ಅವನನ್ನ ನೋಡೋಣ ಹೇಗಿರ್ತಾನೆ ಅನ್ನೋದಕ್ಕೆ ಅವನಿಗೆ ರೂಪ ಅನ್ನುವುದಿಲ್ಲ. ಅವನಿಗಿರೋ ಹೆಸರು ಅಂದ್ರೆ ಅವನಿಗೆ ಹೆಸರಿಲ್ಲ. ಅವನಿಗೇನೋ ಒಂದು ಗುಣ ಇದೆ ಅಂತಂದ್ರೆ ಗುಣ ಇಲ್ಲ. ಅವನದು ಏನೋ ಒಂದು ಜಾಗ ಇದೆ ಅಂತಂದ್ರೆ ಇಲ್ಲ. ಯಾಕೆ? ಅವನು ಸರ್ವಾಂತರ್ಯಾಮಿ. ಅವನಿಲ್ಲದಿರುವ ಜಾಗವೇ ಇಲ್ಲ. ಹಾಗಾದ್ರೆ ಅವನು ಇರೋದಿಲ್ಲ, ಅವನು ಹುಡುಕೋದಿಲ್ಲ, ಅವನನ್ನು ಪಡೆಯೋದು ಹೇಗೆ? ಅದಕ್ಕೆ ಉಪನಿಷತ್ತಿನಲ್ಲಿ ಎಷ್ಟೋ ಪ್ರಯತ್ನ ಮಾಡಿ 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 ಅವನನ್ನು ತಿಳ್ಕೊಳ್ಳೋದು ಹೇಗೆ, ಅವನು ಯಾರು 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 ಅಂತ ಪ್ರಯತ್ನ ಮಾಡಿ ಮಾಡಿ ಋಷಿಮುನಿಗಳು ಕೊನೆಗೆ ಅವರ ಸಂಪೂರ್ಣ ಅನುಭವದಲ್ಲಿ ಏನ್ ಹೇಳಿದ್ರು ಅಂದ್ರೆ ತತ್ವಮಸಿ ಅಂದ್ಬಿಟ್ರು. ಏನಂದ್ರು? ತತ್ವಮಸಿ. ಯಾವುದೋ ಒಂದು ಇದೆ, ಯಾವುದೋ ಒಂದು ಶಕ್ತಿ ಈ ಬ್ರಹ್ಮಾಂಡವನ್ನ ನಡೆಸ್ತಾ ಇದೆ. ಅದು ಯಾವುದು? ತತ್. ಗೊತ್ತಿಲ್ಲ. ತತ್ ಅದ್ರ ಹೆಸರು. ಅದು ಯಾವುದೋ ಒಂದಿದೆ. ಅದು 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 ತತ್ ಅಂದ್ರೇನು? ಅದು ಯಾವುದು? ಯಾವುದೋ ಒಂದು ಶಕ್ತಿ ಇದೆ, ಅದು ಬ್ರಹ್ಮಾಂಡವನ್ನು ನಡೆಸ್ತಾ ಇದೆ. ಅದನ್ನ ನೋಡಿದೀರಾ ಅಂದ್ರೆ ನೋಡಿಲ್ಲ. ಬಟ್ ಶಕ್ತಿ ಇರೋದಂತ ಹೌದು. ಅದು ಅನುಭವಕ್ಕೆ ಬರ್ತಾ ಇದೆ. ಅದು ಹೇಗಿರ್ತದೆ ಅದು ಗೊತ್ತಿಲ್ಲ. ಅದಕ್ಕೇನಾದ್ರೂ ಆಕಾರ ಅದು ಗೊತ್ತಿಲ್ಲ. ಅದಕ್ಕೇನಾದ್ರೂ ರೂಪ ಇಲ್ಲ, ಯಾವುದೂ ಇಲ್ಲ. ಮತ್ತೆ ಶಕ್ತಿ ಇರುವುದಂತೂ ನಿಜ. ಅದೇ ಇಷ್ಟೆಲ್ಲ ಮಾಡ್ತಾ ಇದೆ ಅಷ್ಟೇ, ಅದೇ ಇದನ್ನೆಲ್ಲ ನಿಯಂತ್ರಿಸ್ತಾ ಇದೆ ಅಂತ ಹೇಳಿ ಉಪನಿಷತ್ತುಗಳಲ್ಲಿ ಋಷಿ ಮುನಿಗಳು ಏನಂತ ಹೇಳಿದ್ರು? ತತ್ವಮಸಿ ಅಂತ ಕರೆದ್ರು. ಹಾಗಾದ್ರೆ ನಾವು ಇದನ್ನ ಇನ್ನೂ ಸ್ವಲ್ಪ ವಿಸ್ತಾರವಾಗಿ, ಈಗ ನಿಮಗೆಲ್ಲರಿಗೂ ನಾವು ಯಾರು, ಪರಮಾತ್ಮ ಅಂದ್ರೆ ಯಾರು, ಪರಬ್ರಹ್ಮ ಅಂದ್ರೆ ಯಾರು, ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ನಾವೆಲ್ಲರೂ ಈಗ ಕೆಲವರು ವೃದ್ಧಾತ್ಮ ಸ್ಥಿತಿ, ಹೆಚ್ಚು ಪಾಲು ವೃದ್ಧಾತ್ಮ ಸ್ಥಿತಿಯಲ್ಲಿದ್ದೇವೆ. ಕೆಲವರು ಪ್ರೌಢಾತ್ಮ ಸ್ಥಿತಿಯಲ್ಲಿದ್ದವರು ಒಂದಿನ ಜಾಯ್ನ್ ಆಗಿ, 2 ದಿನ ಜಾಯ್ನ್ ಆಗಿ, 3ನೇ ದಿನಕ್ಕೆ ಗೋವಿಂದ ಆಗ್ತಾರೆ. ಮತ್ತೆ ಈ ಕಡೆ ತಲೆ ಹಾಕೋಲ್ಲ. ಯಾರು ವೃದ್ಧಾತ್ಮ ಸ್ಥಿತಿಯಲ್ಲಿದ್ದಾರೆ ಅವರು, ಅದರಲ್ಲೂ 4 ಹಂತಗಳಿದ್ದಾವೆ. ಕೊನೆಯ ಹಂತಕ್ಕೆ ಬಂದಂತವರು ಮತ್ತೆ ಮಧ್ಯಮ ಹಂತದಲ್ಲಿರುವಂತವರು ತುಂಬಾ ಆಸಕ್ತಿಯಿಂದ ಈ ಒಂದು ಸತ್ಯ ಮಾರ್ಗದಲ್ಲಿ ತಮ್ಮನ್ನು ತಾವು ಮುಂದುವರಿಸಿಕೊಂಡು ಹೋಗ್ತಾರೆ. ಅಂದ್ರೆ ಸಾಧನೆಯನ್ನ ಕಂಟಿನ್ಯೂ ಮಾಡ್ತಾರೆ. ಯಾರು ಪ್ರೌಢಾತ್ಮ ಸ್ಥಿತಿಯಲ್ಲಿರುವವರು, ಯಾರೋ ಹೇಳಿದ್ರು ಅಂತ ಬರ್ತಾರೆ, ಇಲ್ಲ ಹಿಂಗ್ ಮಾಡಿದ್ರೆ ನಾವು ಒಳ್ಳೇದಾಗ್ತದೆ ಅಂತ ಹೇಳಿ ಬರ್ತಾರೆ. ಬಂದು ಅದಿನ್ನೂ ಅನುಭವಿಸೋದಿರ್ತದೆ, ಕಲಿಯೋದಿರ್ತದೆ, ತಿಳ್ಕೊಳ್ಳೋದಿರ್ತದೆ. ಅದಕ್ಕೆ ಸಾಕಾಗ್ಬಿಡ್ತದೆ, ವಾಪಸ್ ಹೋಗ್ಬಿಡ್ತದೆ. ಯಾಕೆಂದ್ರೆ ಇನ್ನು ಪ್ರೌಢಾತ್ಮ ಸ್ಥಿತಿಯಲ್ಲಿದೆ. ಅದು ಇನ್ನು ಎಷ್ಟೋ ಜನ್ಮ ಕಳೆದು ಅದು ವೃದ್ಧಾತ್ಮ ಸ್ಥಿತಿಗೆ ಬರಬೇಕು. ಆಯ್ತಾ? ಹಂಗಾಗಿ ಅದಕ್ಕೆ ಹೇಳೋದು, ನೋ, ಯಾರಿಗೂ ಬಲವಂತ ಮಾಡಬಾರ್ದು. ಎಲ್ಲಾ ಆತ್ಮಗಳು ಒಂದೇ ಸ್ಥಿತಿಯಲ್ಲಿ ಇರೋದಿಲ್ಲ. ವೃದ್ಧಾತ್ಮ ಸ್ಥಿತಿಯಲ್ಲಿದ್ದವರಿಗೆ ಮಾತ್ರ ನಾವು ಹೇಳಿದ ಅರ್ಥ ಆಗ್ತದೆ, ಮತ್ತೆ ಸೀರಿಯಸ್ ಆಗಿರ್ತಾರೆ, ತಗೊಳ್ತಾರೆ. ಅದು ಆರಂಭಿಕ ಹಂತದ ವೃದ್ಧಾತ್ಮಗಳು ಕೂಡ ಸ್ವಲ್ಪ ಲೇಟ್ ಮಾಡ್ತಾರೆ. ಹೀಗೆ ನಂತರ ಅದು ವಿಮುಕ್ತಾತ್ಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಇನ್ನೂ ಅದನ್ನ ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಆಯ್ತಾ? ಹೀಗೆ ಒಮ್ಮೆ ಪಾರ್ವತಿ ದೇವಿ ಶಿವನನ್ನ ತಾನು ಕೇಳ್ತಾ ಇದ್ದಾಳೆ. ಏನು ಅಂತಂದ್ರೆ, ಹೇ ಸ್ವಾಮಿ, ನೀವು ಯಾವಾಗ್ಲೂ ಕೂಡ ಧ್ಯಾನ ಮಾಡ್ತಾ ಇರ್ತೀರಿ. ಯಾವಾಗ ನೋಡಿದ್ರು 3 ಹೊತ್ತು ಧ್ಯಾನ 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 ಸ್ಥಿತಿಯಲ್ಲೇ ಕೂತಿರ್ತೀರಿ. ಆದ್ರೆ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಯಾಕೆ ಆಶ್ಚರ್ಯ ಆಗ್ತದೆ ಅಂತಂದ್ರೆ, ಇಡೀ ಈ ಭೂಮಂಡಲದಲ್ಲಿರುವಂತ ಎಲ್ಲರೂ ಕೂಡ ಶಿವನನ್ನ ಆರಾಧನೆ ಮಾಡ್ತಾರೆ. ಶಿವನನ್ನ ಗುರು ಅಂತಾರೆ, ಲೋಕ ಗುರು ಅಂತಾರೆ. ಶಿವನಿಗೋಸ್ಕರ ವ್ರತ, ಜಪ, ತಪ, ಪೂಜೆ, ಪುನಸ್ಕಾರ, ಕೊನೆಗೆ ಎಷ್ಟೋ ಜನ ಶಿವಲೋಕವನ್ನು ಸೇರಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಮಾಡಿ ಲಾಸ್ಟಿಗೆ ಶಿವನೇ ಇಲ್ಲ ಅಂತ ಹೇಳಿ ಶಿವನನ್ನ ಹೋಗಿ ಸೇರುವ ಪ್ರಯತ್ನ ಮಾಡ್ತಾರೆ. ಹೀಗಿರುವಾಗ ಎಲ್ಲರೂ ನಿಮ್ಮನ್ನ ಧ್ಯಾನಿಸ್ತಾ ಇರುವಾಗ, ನಿಮ್ಮ ಸ್ಮರಣೆಯನ್ನು ಮಾಡ್ತಾ ಇರುವಾಗ, ನೀವು ಮಾತ್ರ ಯಾವಾಗ ನೋಡಿದ್ರು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀರಿ. ಯಾರನ್ನ ಧ್ಯಾನ ಮಾಡ್ತೀರಿ? ಏನ್ ಧ್ಯಾನ ಮಾಡ್ತಾ ಇದ್ದೀರಿ ನೀವು? ನಮಗೂ ಸ್ವಲ್ಪ ತಿಳಿಸಿ. ಮೊದಲನೇದಾಗಿ ಪಾರ್ವತಿಗೆ ಯಾವುದು ಗೊತ್ತಿಲ್ಲದೆ ಕೇಳ್ತಾ ಇರುವುದಲ್ಲ. ಆಯ್ತಲ್ಲ? ಮೊದಲನೇದಾಗಿ ಅವಳು ಕೂಡ ಆ ಸ್ಥಿತಿಯನ್ನ ಹೋಗಿ ಸೇರಿದ್ದು ಕೂಡ ಶಿವ ಏನು ಮಾಡ್ತಾ ಇದ್ದನೋ ಅದನ್ನು ಮಾಡಿಯೇ ಆ ಸ್ಥಿತಿಯನ್ನ ತಲುಪಿರೋದು. ಆದ್ರೆ ಲೋಕದ ಜನರಿಗೆ ಗೊತ್ತಾಗ್ಲಿ ಅನ್ನುವ ದೃಷ್ಟಿಯಿಂದ ಅವರ ಉಮಾಮಹೇಶ್ವರ ಸಂವಾದ, ಅವರಿಬ್ಬರ ನಡುವೆ ನಡೀತಾ ಇರುವಂತಹ ಒಂದು ಸಂವಾದ. ಅದರಲ್ಲಿ ನಾನು ಪಾರ್ವತಿ ದೇವಿ ಹೀಗೆ ಹೇಳಿ, ನಾನು ನೀವು ನಾನೇನೋ ನಿಮ್ಮ ಹೆಂಡತಿ, ನಾನೇನೋ ಹೆಂಡತಿಯಾಗಿ ಕೇಳ್ತಾ ಇದ್ದೀನಿ ಅಂತ ನೀವು ಹೇಳ್ಬೇಡಿ. ಮತ್ತೆ ನೀವು ನನಗೆ ಜಗತ್ತಿಗೆ ಮಾತ್ರ ಗುರು ಅಲ್ಲ, ನನಗೂ ಕೂಡ ಗುರು. ಹಾಗಾಗಿ ಗುರುವಾದ ನಿಮಗೆ ನಾನು ಕೇಳ್ತಾ ಇದ್ದೀನಿ,
ಏನು ಯಾರು ಏನ್ ಮಾಡ್ತಾ ಇದ್ದೀರಿ ನೀವು? ಈ ಧ್ಯಾನ ಮಾಡ್ತಾ ಇದ್ದೀರಲ್ವಾ, ಇದ್ರ ಹಿಂದಿನ ಏನು ರಹಸ್ಯ ಏನು? ನಮಗೂ ಸ್ವಲ್ಪ ಹೇಳಿ. ನನಗೆ ತುಂಬಾ ಕುತೂಹಲ ಆಗ್ತಾ ಇದೆ ತಿಳ್ಕೊಳ್ಬೇಕು ಅಂತ ಹೇಳಿ. ಆಗ ತಾನು ಪಾರ್ವತಿ ದೇವಿ ಹೇಳಿದಂತಹ ಆ ಒಂದು ವಿಷಯಕ್ಕೆ ತಾನು ಉತ್ತರ ಹೇಳ್ತಾ ಇದ್ದಾನೆ. ಶಿವ ಏನು ಅಂತಂದ್ರೆ, ಅಜೋಹ ಮಜರಂ ನಿತ್ಯಮನಾದಿಂ ನಿತ್ಯತಾಂ ಗತಂ ಅರ್ಜ ವಿಕಾರಂ ಚಿದಾನಂದಂ ಪ್ರಣವಾಂತಂ ಸ್ಮರಾಮ್ಯಹಂ. ಏನೋ ಅಜೋಹ ಮಜರಂ ನಿತ್ಯಮನಾದಿಂ ನಿತ್ಯತಾಂ ಗತಂ. ನಾನು ಹೌದು, ನೀನು ಹೇಳುವುದರಲ್ಲಿ ಖಂಡಿತ ಸತ್ಯ ಇದೆ. ಏನು? ನಾನು ಹುಟ್ಟು ಸಾವು ಇಲ್ಲದವನು, ಅಂದ್ರೆ ಪೂರ್ಣಾತ್ಮ ಸ್ಥಿತಿಯಲ್ಲಿ ಇರುವವನು. ಅವನಿಗೆ ಹುಟ್ಟು ಸಾವು ಇಲ್ಲ, ಜನ್ಮ ಬಂಧನಗಳಿಲ್ಲ. ಮತ್ತೆ ಅವನು ಭೂಮಿ ಮೇಲೆ ಹುಟ್ಟಿ ಬರುವ ಯಾವ ಬಂಧನಗಳು ಅವನಿಗೆ ಇಲ್ಲ. ಅವನನ್ನ ಏನಂತ ಕರಿತೀವಿ? ಮೃತ್ಯುಂಜಯ ಅಂತ ಕರಿತೀವಿ. ಮೃತ್ಯುಂಜಯ. ಶಿವ ಮಾತ್ರ ಮೃತ್ಯುಂಜಯ ಅಂತ ತಿಳ್ಕೊಳ್ಬೇಡಿ. ನಾವು ನಿರಂತರ ಸಾಧನೆಯಿಂದ ಈ ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಂಡು ಪೂರ್ಣಾತ್ಮ ಸ್ಥಿತಿಯನ್ನು ತಲುಪಿದರೆ, ಮತ್ತೆ ಜನ್ಮ ತೆಗೆದುಕೊಳ್ಳದ ಭಾರದ ಸ್ಥಿತಿಗೆ ನಾವು ಹೋದರೆ, ನಾವು ಕೂಡ ಮೃತ್ಯುಂಜಯರೇ, ಅಂದ್ರೆ ಮೃತ್ಯುವನ್ನ ಜಯಿಸಿದವರು. ಅದು ಬಿಟ್ಟು ನೀವು ಮೃತ್ಯುಂಜಯ ಜಪ ಮಾಡಿದ್ರೆ ಮೃತ್ಯುಂಜಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು? ನಾವು ಮೃತ್ಯುಂಜಯರಾಗಬೇಕು. ಮತ್ತೆ ಮೃತ್ಯು ಇಲ್ಲದ ಹಾಗೆ. ಮತ್ತೆ ಮೃತ್ಯು ಇಲ್ಲಬಾರ್ದು ಅಂದ್ರೆ ಮತ್ತೆ ಹುಟ್ಟಿ ಬರಬಾರ್ದು. ಹುಟ್ಟಿ ಬಂದ್ರೆ ತಾನೇ ಮೃತ್ಯು. ಹಾಗೆ ನಾವು ಮತ್ತೆ ಇನ್ನೊಂದು ಆಪ್ಷನ್ ಇಟ್ಕೊಳ್ಬಾರ್ದು, ಇನ್ನೊಂದು ಜನ್ಮದ ಆಪ್ಷನ್ ಇಟ್ಕೋಬಾರ್ದು. ಈ ಜನ್ಮದಲ್ಲಿ, ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೇಕು? ಮೋಕ್ಷವನ್ನ ಸಂಪಾದನೆ ಮಾಡಬೇಕು. ಈ ಜನ್ಮವನ್ನೇ ನಮ್ಮ ಕೊನೆಯ ಜನ್ಮವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವುದೇ ನಮ್ಮ ಪ್ರಥಮ ಆದ್ಯತೆ ಆಗಿರಬೇಕು. ನೋಡೋಣ ಅನ್ಕೊಂಡ್ರೆ ಇನ್ನು ಎಷ್ಟು ಜನ್ಮ ಕಳೀತದೋ ಗೊತ್ತಿಲ್ಲ. ಹಂಗಾಗಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರಯತ್ನ ಮಾಡಿಬಿಡ್ಬೇಕು. ಅದಕ್ಕೆ ತಾನು ಹೇಳ್ತಾ ಇದ್ದಾನೆ, ನಾನು ಹುಟ್ಟು ಸಾವಿಲ್ಲದವನು, ಜನ್ಮ ಬಂಧನಗಳಿಲ್ಲದವನು, ನಾನು ಮೃತ್ಯುಂಜಯ. ಆದರೂ ಕೂಡ ನಾನು ಪ್ರತಿನಿತ್ಯ ನನ್ನ ಒಳಗೆ ಇರುವ, ನನ್ನ ಹೃದಯ ಕಮಲದಲ್ಲಿರುವ ಆ ಪರಬ್ರಹ್ಮನನ್ನ ನಾನು ನಿತ್ಯವೂ ಆರಾಧನೆ ಮಾಡ್ತಾ ಇದ್ದೇನೆ. ಯಾವ ಆರಾಧನೆ? ಆತ್ಮಾರಾಧನೆ. ಪರಬ್ರಹ್ಮ ಅವನು ಹೇಗಿದ್ದಾನೆ? ಹಾಗಾದ್ರೆ ನಮಗೂ ಹೇಳಿ, ಅವನು ಹೇಗಿದ್ದಾನೆ, ಅವನ ರೂಪ ಎಂತದ್ದು, ಅವನು ಎಲ್ಲಿ ಸಿಗ್ತಾನೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ, ಪರಬ್ರಹ್ಮ ಕಾಲಾತೀತನಾದವನು, ಅವನಿಗೆ ಕಾಲದ ಮಿತಿ ಅನ್ನೋದು ಇಲ್ಲ. ನಿತ್ಯವ ಚೈತನ್ಯ ಸ್ವರೂಪನಾದವನು, ಅವನಿಗೆ ಮುಪ್ಪು ಲಯ ಅನ್ನುವುದು ಇಲ್ಲ. ಆತ ಅನಂತನಾದವನು, ಶಾಶ್ವತನಾದವನು, ಆದಿ ಅಂತ್ಯ ಇಲ್ಲದವನು, ಆದಿ ಅಂತ್ಯಗಳು ಇಲ್ಲದವನು, ಬದಲಾವಣೆ ಆಗದೇ ಇರುವಂತವನು. ಅವನು ಇಡೀ ವಿಶ್ವಕ್ಕೆ ಚೈತನ್ಯ ಸ್ವರೂಪನಾಗಿರುವಂತವನು. ಅವನನ್ನ ಏನಂತ ಕರಿತೀವಿ? ಸಚ್ಚಿದಾನಂದ. ಸಚ್ಚಿದಾನಂದ. ಕೊನೆಗೆ ಅವನು ಬ್ರಹ್ಮಾನಂದ. ಅವನಿಗೆ ಮೀರಿದ ಇನ್ನೊಂದು ಆನಂದ ಅನ್ನೋದು ಇಲ್ಲ. ಹೀಗೆ ನನ್ನಂತೆಯೇ ಶಿವ ಹೇಳ್ತಾ ಇದ್ದಾನೆ, ನನ್ನಂತೆಯೇ. ಇದು ಬಹಳ ಮುಖ್ಯ, ಬಹಳ 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 ಮುಖ್ಯ. ಏನೋ ಶಿವ ಏನ್ ಹೇಳ್ತಾ ಇದ್ದಾನೆ? ನೋಡಿ, ಇದು ಬಹಳ ಮುಖ್ಯ. ಶಿವನ ಆರಾಧಕರೆಲ್ಲ ತಿಳ್ಕೊಳ್ಬೇಕು. ಯಾರು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ನೀವು ತಿಳ್ಕೊಳ್ಬೇಕು. ಯಾರು ಇವತ್ತು ಶಿವನನ್ನ ಪ್ರೀತಿ ಮಾಡ್ತಾ ಇದ್ದೀರಿ, ಶಿವಲಿಂಗವನ್ನ ಹಾಕೊಂಡು ನಾವು ಶಿವನನ್ನ ಆರಾಧನೆ ಮಾಡ್ತಾ ಇದ್ದೀವಿ, ನಾವು ಮೊದಲು ಶಿವನ ಅಭಿಪ್ರಾಯ ಏನು, ಶಿವ ಏನನ್ನ ಬಯಸ್ತಾ ಇದ್ದಾನೆ ನಮ್ಮಿಂದ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಏನ್ ಹೇಳ್ತಾ ಇದ್ದಾರೆ ಶಿವ ಪರಮಾತ್ಮ? ನನ್ನಂತೆಯೇ ಪ್ರತಿ ಯೋಗಿಯೂ ಕೂಡ, ಪ್ರತಿಯೊಬ್ಬ ಸಾಧಕನೂ ಕೂಡ ಏನ್ ಮಾಡ್ಬೇಕು? ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಜನ್ಮ ತೆಗೆದುಕೊಂಡ ಮನುಷ್ಯನೂ ಕೂಡ ಮಾಡಬೇಕಾದದ್ದು ಯಾವುದು? ತನ್ನ ಹೃದಯ ಕಮಲದಲ್ಲಿ, ತನ್ನ ಹೃದಯ ಕಮಲದಲ್ಲಿ ಅಂಗುಷ್ಟ ಮಾತ್ರದಲ್ಲಿ ಬೆಳಗ್ತಾ ಇದ್ದಾನೆ. ಅಂಗುಷ್ಟ, ಸಣ್ಣ ಅಂಗುಷ್ಟ ಮಾತ್ರದಲ್ಲಿ ಬೆಳಗ್ತಾ ಇದ್ದಾನೆ. ಯಾರು? ಅವನೇ ಪರಮಪುರುಷ. ಆ ಪರಮಪುರುಷನನ್ನ ಹೇಗೆ ಬೆಳಗ್ತಾ ಇದ್ದಾನೆ? ಜ್ಯೋತಿಯ ಸ್ವರೂಪದಲ್ಲಿ ಬೆಳಗ್ತಾ ಇದ್ದಾನೆ. ಆ ಪರಂ ಜ್ಯೋತಿಯ ದರ್ಶನವೇ ಪ್ರಥಮ ಆಶಯವಾಗಬೇಕು. ಮನುಷ್ಯ ಜನ್ಮದ ಪ್ರಥಮ ಆಶಯ ಯಾವುದು? ತನ್ನ ಹೃದಯ ಕಮಲದಲ್ಲಿ ಆತ್ಮ ಸ್ವರೂಪನಾಗಿ ಬೆಳಗ್ತಾ ಇರುವ ಆ ಪರಬ್ರಹ್ಮ ಏನಿದ್ದಾನೆ, ಪರಂ ಜ್ಯೋತಿ, ಆ ಜ್ಯೋತಿ ದರ್ಶನ ಮಾಡಬೇಕು. ಅದಕ್ಕಾಗಿ ತಾನು ಇಡೀ ಜನ್ಮ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಇಡೀ ಜನ್ಮ ನನ್ನ ಮನೆ ಕಟ್ಟಬೇಕು ಅಂತಲೋ, ಇಲ್ಲ ನಾನು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಆ ಸಂಪಾದನೆ ಮಾಡ್ಬೇಕು, ಈ ಸಂಪಾದನೆ ಮಾಡ್ಬೇಕು. ಎಷ್ಟು ಜನ ಇಲ್ಲ ಇವತ್ತು ಒಂದು ಸೈಟ್ ತಗೊಂಡು ಮನೆ ಕಟ್ಟೋದ್ರೊಳಗೆ, EMI ಕಟ್ಟೋದ್ರೊಳಗೆ ಅವ್ರ ಇಡೀ ಜೀವನ ಕಳೆದು ಹೋಗಿರೋರ ಜೀವನ ಎಷ್ಟಿಲ್ಲ ಅಲ್ವಾ? ಅವ್ರ ಇಡೀ ಜೀವನದ ಸಾಧನೆ ಏನು ಅಂದ್ರೆ ಅದೇ, ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ರು, ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅಷ್ಟೆಲ್ಲ ಮಾಡಿದ್ರು, ಕೊನೆಗೆ ವಯಸ್ಸಾಯ್ತು, ಕೊನೆಗೆ ಒಂದು ದಿನ ಅದನ್ನೆಲ್ಲ ಅಷ್ಟೆಲ್ಲ ಇಡೀ ಜೀವನ ಪರ್ಯಂತ ಮಾಡಿದ್ದನ್ನ ಇಲ್ಲೇ ಬಿಟ್ಟು ಗೋವಿಂದ ಆದ್ರು, ಹೋಗೇ ಬಿಟ್ರು. ಅವರ ಏನನ್ನ ಮಾಡಬೇಕಿತ್ತು ಅದನ್ನ ಮಾಡದೆ ಹಾಗೆ ಹೋದರು. ಅದನ್ನೇ ಪರಮಾತ್ಮ, ಶಿವ ಪರಮಾತ್ಮರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಆಶಯ
ಅದೇ ಆಗಬೇಕು. ಯಾವುದೋ ತನ್ನ ಹೃದಯ ಕಮಲದಲ್ಲಿ ಪರಂಜ್ಯೋತಿ ಸ್ವರೂಪನಾಗಿ ಬೆಳಗ್ತಾ ಇರುವ ಆತ್ಮದ ದರ್ಶನವೇ ಪ್ರಥಮ ಆದ್ಯತೆ ಆಗಬೇಕು. ಅದಕ್ಕಾಗಿ ನಿರಂತರ ಮನುಷ್ಯ ಪ್ರಯತ್ನ ಮಾಡಬೇಕು. ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೇನೆ. ಕೇನ ಮಾರ್ಗೇಣ ಲೋ ಸ್ವಾಮಿಂದೇಹಿ ಬ್ರಹ್ಮಮಯೋ ಭವೆ ತತ್ ಕೃಪಾಂ ಕುರುಮೆ ಸ್ವಾಮಿನ್ ನಮಾಮಿ ಚರಣಿ ತವ. ಅದಕ್ಕೆ ಪಾರ್ವತಿ ದೇವಿ ಕೇಳ್ತಾ ಇದ್ದಾಳೆ, ಹೌದಾ ಸ್ವಾಮಿ, ಹಾಗಾದ್ರೆ ನಾನು ಆ ಪರಮಾತ್ಮನನ್ನು ಹೊಂದುವುದು ಹೇಗೆ? ಅವನನ್ನು ಪಡ್ಕೊಳ್ಬೇಕಲ್ವ ನಾವು? ಆ ಮಾರ್ಗ ಯಾವುದು? ಅವನು ಎಲ್ಲಿದ್ದಾನೆ, ಹೇಗ್ ಸಿಗ್ತಾನೆ, ಏನು ಎತ್ತ, ಅವನ ಬಗ್ಗೆ ಸ್ವಲ್ಪ ನಾವು ಡೀಟೇಲ್ಸ್ ಕೊಟ್ರೆ ನಾವು ಅವನ್ನ ಹೋಗಿ ಕಾಣ್ಬೋದು ಅಂತ ಹೇಳಿ ಪಾರ್ವತಿ ದೇವಿ ಕೇಳ್ತಾ ಇದ್ರೆ, ಅದಕ್ಕೆ ಶಿವ ಹೇಳ್ತಾ ಇದ್ದಾರೆ, ಸ್ವಾಮಿ ಏನು ಅದಕ್ಕೆ ಆ ಬ್ರಹ್ಮಾನುಭೂತಿಯನ್ನು ಹೊಂದುವುದು ಹೇಗೆ? ಅವನನ್ನ ನಾವು ಕೂಡ ಬರೀ ನೀವಷ್ಟೇ ದರ್ಶನ ಮಾಡಿದ್ರೆ ಸಾಕ? ಎಲ್ಲರೂ ಕಾಣಬೇಕು, ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಆದ್ಯತೆ ಅದೇ ಆಗ್ಬೇಕು ಅಂದ್ರೆ ಆ ಮಾರ್ಗ ಯಾವುದು? ಅವನು ಎಲ್ಲಿ ಸಿಗ್ತಾನೆ ಅಂತ ಹೇಳಿದ್ರೆ, ಅದಕ್ಕೆ ಶಿವ ಪರಮಾತ್ಮರು ಹೇಳ್ತಾ ಇದ್ದಾರೆ, ನೋಡಮ್ಮ, ಅವನು ನೀವು ನಾವು ಅಂದ್ಕೊಂಡ ಹಾಗೆ ಸಿಗುವವನಲ್ಲ. ಅಪೂರ್ವನಂದತಂ ನಿತ್ಯಂ ಸ್ವಯಂ ಜ್ಯೋತಿರ್ನಿವಾಯುಮಂ ನಿರಜಸ್ಕಂ ಪರಂ ಶಂಭುಂ ಆನಂದಂ ಪರಮಂ ವ್ಯಯಂ. ಆ ಪರಬ್ರಹ್ಮನನ್ನ ಗುರುತಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವನು ನಾವು ನೀವು ಊಹಿಸಿದಷ್ಟು ಸರಳ ಇಲ್ಲ. ಆ ಪರಬ್ರಹ್ಮನಿಗೆ ರೂಪ ಗುಣಗಳು ಅನ್ನುವುದು ಇಲ್ಲ. ಅವನಿಗಿಂತ ರೂಪ ಇದೆ, 2 ಕೈ ಇದೆ, 2 ಕಾಲಿದೆ, 4 ಕಾಲಿದಾವೆ, 4 ಕೈ ಇದಾವೆ, ಈ ತರದ ಯಾವ ಗುಣ ರೂಪಗಳಿಲ್ಲ. ಅವನು ಅಷ್ಟು ಗುಣ ಇದೆ ಇಷ್ಟು ಇಲ್ಲ. ಅವನು ಗುಣಾತೀತನಾದವನು. ಅವನು ಗುರುತಿಸುವುದಾದರೆ ಕೇವಲ ಅನುಭವದಿಂದ ಮಾತ್ರ ಸಾಧ್ಯ. ಅನುಭವ, ಆ ಅನುಭವ ಆದ್ರೂ ಹೇಗಿರ್ತದೆ? ಆ ಅನುಭವವೇ ಆನಂದ. ಪರಬ್ರಹ್ಮನ ಅನುಭವ ಹೇಗೆ ಸಿಗ್ತದೆ? ಆನಂದದಿಂದ. ಯಾಕೆಂದ್ರೆ ಈ ಭೂಮಿಯ ಮೇಲೆ ಇರುವ ಯಾವುದರಿಂದಲೂ ಆನಂದ ಅನ್ನುವುದು ಲಭಿಸುವುದಿಲ್ಲ. ಅದೆಲ್ಲ ಯಾವುದು? ಸುಖ. ಭೂಮಿಯ ಮೇಲೆ ಇರುವ ಪ್ರತಿಯೊಂದರಿಂದಲೂ ನಮಗೆ ಇವತ್ತು ಖುಷಿ ಆಗ್ತಾ ಇದೆ, ಏನೋ ಅದರಿಂದ ಆಗ್ತಾ ಇದೆ ಅಂದ್ರೆ ಅದು ಆನಂದ ಅಲ್ಲ, ಸುಖ. ಆನಂದ ಬೇರೆ, ಸುಖ ಬೇರೆ. ಸುಖ ಸಿಗುವುದು ದೇಹಕ್ಕೆ ಮತ್ತೆ ಮನಸ್ಸಿಗೆ, ಆನಂದ ಆತ್ಮಕ್ಕೆ. ಯಾಕೆಂದ್ರೆ ನೀವು ಯಾವುದೇ ಸುಖ ಇರ್ಬೋದು, ಯಾವುದೇ ವಸ್ತುವಿನಿಂದ ಸಿಗೋದು ಕೇವಲ ಕ್ಷಣಿಕವಾಗಿರ್ತದೆ, ಒಂದಿಷ್ಟು ಸಮಯದವರೆಗೆ ಅಷ್ಟೇ. ತುಂಬಾ ನಿಮಗೆ ಜಾಮೂನು ತುಂಬಾ ಇಷ್ಟನಾ? 1 ತಿನ್ಬೋದು, ಸುಖ ಸಿಗ್ತಾ, ಆಹಾ ಎಷ್ಟು ಚೆನ್ನಾಗಿದೆ. ಈಗ 2 ತಿನ್ಬೋದು, ಆಹಾ ಎಷ್ಟು ಚೆನ್ನಾಗಿದೆ. 3 ತಿನ್ಬೋದು, ಎಷ್ಟು ಚೆನ್ನಾಗಿದೆ. 10 ತಿನ್ಬೋದು, ಆಹಾ ಎಷ್ಟು ಚೆನ್ನಾಗಿದೆ. ಇನ್ನೊಂದು 10 ತಿನ್ನು ಅಂದ್ರೆ ಏನಾಗ್ತದೆ? ವಾಂತಿ ಬರ್ಲಿಕ್ಕೆ ಶುರುವಾಗ್ತದೆ. ಅಯ್ಯೋ, ಮತ್ತೆ ಇನ್ನೂ ತಿಂದ್ರೆ ಏನಾಗ್ತದೆ? ಇನ್ ಯಾವತ್ತೂ ಸ್ವೀಟ್ ಮುಟ್ಟಬಾರದು ಅನ್ನುವಷ್ಟು ಆಗ್ತದೆ. ಅಂದ್ರೆ ಆ ಸುಖ ಎಲ್ಲಿವರೆಗೆ? ಅಷ್ಟೇ ಲಿಮಿಟ್, ಮುಗೀತು. ತುಂಬಾ ಹೊಟ್ಟೆ ಹಸ್ತಿದೆ, ಅಯ್ಯೋ ಇವತ್ತು ನಾನು ಸರಿ ಊಟ ಮಾಡಿಬಿಡ್ಬೇಕು. ಬಂದ, ಊಟ ಮಾಡ್ಲಿಕ್ಕೆ ಶುರು ಮಾಡಿದ, ಅಯ್ಯೋ ಎಷ್ಟೆಲ್ಲ ಐಟಮ್ಸ್ ಮಾಡಿದಾರೆ, ಇದು ನನಗೆ ಬಹಳ ಇಷ್ಟ, ಇದು ನನಗೆ ಬಹಳ ಇಷ್ಟ. ಊಟ ಮಾಡಿದ, ಹಾಕ್ಸ್ಕೊಂಡು ಮತ್ತೆ ಮತ್ತೆ ಹಾಕ್ತಾ ಇದ್ದಾರೆ. ಎಲ್ಲಿವರೆಗೂ ಊಟ ಮಾಡಿ ಅವನು? ಹೊಟ್ಟೆ ತುಂಬುವವರೆಗೆ. ಆಮೇಲೆ ನೀವು ಮತ್ತೊಂದಿಷ್ಟು ಹಾಕಿ ಉಣ್ಣು ಅಂದ್ರೆ ಏನ್ ಮಾಡ್ತಾನೆ ಅವನು? ಆ ಊಟವು ಕೂಡ ಅವನಿಗೆ ಏನಾಗ್ಬಿಡ್ತದೆ? ಹಿಂಸೆ ಆಗ್ತದೆ. ಅದು ಆಗುದಿಲ್ಲ ಅಲ್ವಾ? ತುಂಬಾ ಬೇಸಿಗೆ ಇದೆ, ಮನುಷ್ಯ ಏನು ಬಿಸಿಲು ಹೊರಗೆ ಹೊಂಡೋಂಗಿಲ್ಲ, ಎಲ್ಲೋ ಸುತ್ತಾಡ್ಕೊಂಡು ಬಂದ, ಯಾರೋ ಒಳ್ಳೆ ತಣ್ಣನ ಜ್ಯೂಸ್ ಮಾಡಿ ಕೊಟ್ರು, ಐಸ್ ಕ್ರೀಮ್, ಆಹಾ ಎಷ್ಟು ಚೆನ್ನಾಗಿದೆ, ಕುಡ್ದ. ಯಾಕೆ? ಅದರಿಂದ ಸುಖ ಸಿಕ್ತು. ಆನಂದ. ಆನಂದ ಅಲ್ಲ, ಸುಖ. ಯಾಕೆ? ಅದು ದೇಹಕ್ಕೆ ಮನಸ್ಸಿಗೆ ಖುಷಿ ಕೊಡುತ್ತೆ. ಅದೇ ಐಸ್ ಕ್ರೀಮ್ನ ಒಳ್ಳೆ ಡಿಸೆಂಬರ್ ಟೈಮಲ್ಲಿ ಚಳಿಯಲ್ಲಿ ತಂದು ಕೊಟ್ರೆ ಏನ್ ಮಾಡ್ತಾನ ಅವನು? ಏನ್ ಮಾಡ್ದ? ಖುಷಿಯಿಂದ ತಿಂತಾನ? ಏನಾದ್ರೂ ಬಿಸಿ ಬಿಸಿ ಇರೋದನ್ನ ಕೊಡು ಅಂತ ಕೇಳ್ತಾನೆ. ನೋಡಿ, ಇದೇ ಐಸ್ ಕ್ರೀಮು ಚಳಿಗಾಲದಲ್ಲಿ ಕೊಟ್ರೆ ಅವನಿಗೆ ಅದರಿಂದ ಸುಖ ಇಲ್ಲ. ಅದನ್ನೇ ನಾವು ಬೇಸಿಗೆಯಲ್ಲಿ ಕೊಟ್ರೆ ಬಹಳ ಖುಷಿಯಿಂದ ತಿಂತಾನೆ. ಯಾಕೆ ಅಂತಂದ್ರೆ ಆ ವಸ್ತುವಿನಿಂದ ತನ್ನ ದೇಹಕ್ಕೆ, ತನ್ನ ಮನಸ್ಸಿಗೆ ಏನೋ ಲಾಭ ಇತ್ತು, ಆ ಲಾಭದಿಂದ ಮಾತ್ರ ಅವನಿಗೆ ಸಿಗ್ತಾ ಇದೆ. ಅದು ಕೂಡ ಕ್ಷಣಿಕ, ಅದು ಶಾಶ್ವತವಲ್ಲ. ಆದರೆ ಆನಂದ ಅನ್ನುವುದು ಹಾಗಲ್ಲ, ಅದು ಶಾಶ್ವತವಾದದ್ದು. ಆನಂದ ಅನ್ನುವುದು ಯಾವುದೇ ವಸ್ತುವಿನಿಂದ ಸಿಗುವುದಲ್ಲ, ಯಾವುದೇ ವ್ಯಕ್ತಿಯಿಂದ ಸಿಗುವುದಲ್ಲ, ಅದು ಕೇವಲ ಪರಬ್ರಹ್ಮನಿಂದ ಮಾತ್ರ ಸಿಗುವಂತದ್ದು. ಆ ಆನಂದವನ್ನ ಯಾರು ಅನುಭವಿಸ್ತಾರೆ, ಒಂದು ಸಾರಿ ಅದರ ರುಚಿ ನೋಡ್ತಾರೆ, ಅವರು ಮತ್ತೆ ಯಾವತ್ತೂ ಅದನ್ನ ಬಿಟ್ಟು ಬರೋದೇ ಇಲ್ಲ, ಅದರ ಜೊತೆಗೆ ಇರ್ತಾರೆ. ಅದಕ್ಕೆ ಯೋಗಿಗಳು ಇಲ್ಲಿ ಎಷ್ಟೆಲ್ಲ ಇದ್ದರೂ ಕೂಡ ಅವ್ರು ಏನ್ ಮಾಡೋದಿಲ್ಲ, ಕೆಳಗೆ ಇಳಿದು ಬರೋದಿಲ್ಲ. ಯಾಕೆ? ಇದೆಲ್ಲವನ್ನ ಮೀರಿದ ಆನಂದದ ಒಟ್ಟಿಗೆ ಜೀವಿಸ್ತಾ ಇರ್ತಾರೆ. ಎಲ್ಲವನ್ನ ಮೀರಿದ ಆನಂದವನ್ನು ಜೀವಿಸ್ತಾ ಇರ್ತಾರೆ. ಒಮ್ಮೆ ಇದಕ್ಕೆ ಒಂದು ಕತೆ ಹೇಳ್ತೀನಿ, ಬಹಳ ಒಳ್ಳೆಯ ಕತೆ. ಒಬ್ಬ ಬಹಳ ಬಿಸ್ನೆಸ್ ಮಾಡಿದ, ತುಂಬಾ ಅವನು ಲಾಸ್ ಆದ. ತುಂಬಾ ಅವನಿಗೆ ಏನು ಮಾಡಿದ್ರು ಪಾಪ ಅವನಿಗೆ ಒಳ್ಳೇದಾಗ್ಲಿಲ್ಲ. ಬಹಳ ಬೇಜಾರಾಯ್ತು ಅವನಿಗೆ. ಕೊನೆಗೆ
ಆ ಊರಿನಲ್ಲಿ ಹೊರಗಡೆ ಎಲ್ಲೋ ಬೆಟ್ಟದಲ್ಲಿ ಒಬ್ಬ ಯೋಗಿ ಯಾವಾಗಲೂ ಧ್ಯಾನಾಸಕ್ತರಾಗಿ ಧ್ಯಾನ ಮಾಡ್ತಾ ಕೂತ್ಕೊಳ್ತಾ ಇದ್ರು. ಅದಕ್ಕೆ ಹೋಗಿ ತಾನು ಆ ಯೋಗಿಗಳನ್ನ ಕೇಳಿದ, ಸ್ವಾಮಿ, ನಾನು ಹೀಗೆ ತುಂಬಾ ಕಷ್ಟದಲ್ಲಿದ್ದೀನಿ, ಏನಾದ್ರೂ ಸಹಾಯ ಮಾಡಿ, ನನಗೇನಾದ್ರೂ ಈ ಒಂದು ದುಃಖದಿಂದ ಹೊರಗೆ ಬರ್ಲಿಕ್ಕೆ ಇದ್ ಮಾಡಿ, ನನಗೆ ಏನಾದ್ರೂ ಬಿಸ್ನೆಸ್ ಇಂಪ್ರೂವ್ ಆಗ್ಲಿಕ್ಕೆ ಸಹಾಯ ಮಾಡಿ. ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲೇ ಹೀಗೆ ಒಂದು ರೋಡಲ್ಲಿ ಹೋಗು, ಅಲ್ಲಿ ಒಂದು ಗುಹೆ ಸಿಗ್ತದೆ. ಆ ಗುಹೆ ಒಳಗೆ ನೀನ್ ಸ್ವಲ್ಪ ಮಣ್ಣು ತೆಗೆದ್ರೆ ಅಲ್ಲಿ ಸ್ವಲ್ಪ ಕಬ್ಬಿಣ ಸಿಗ್ತದೆ, ಕಬ್ಬಿಣದ ಅದನ್ನ ತಗೊಂಡು ಹೋಗಿ ನೀನು ಏನ್ ಮಾಡು, ಮಾರಿಕೊಂಡು ನಿನ್ನ ಜೀವನ ನೀನು ಸಾಗಿಸು. ಆಗ ಅವನು ತಗೊಂಡು ಹೋದ, ಹೋಗಿ ಅದನ್ನೆಲ್ಲ ಮಾರ್ಲಿಕ್ಕೆ ಶುರು ಮಾಡಿದ. ಒಳ್ಳೆ ಅವನು ಇಂಪ್ರೂವ್ಮೆಂಟ್ಸ್ ಆಗ್ಲಿಕ್ಕೆ ಶುರು ಮಾಡಿದ. ಸ್ವಲ್ಪ ದಿನ ವರ್ಷಗಳು ಕಳೆದ್ಮೇಲೆ ಮತ್ತೆ ಬಂದು ಆ ಗುರುಗಳನ್ನ ಕೇಳಿದ, ಗುರುಗಳೇ, ನನಗೆ ಹೀಗೆ ಕಬ್ಬಿಣದ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಇನ್ನೂ ಏನಾದ್ರೂ ಇದ್ರೆ ಇನ್ನೂ ನನಗೆ ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕಂತ ಇದೆ, ಇದು ಯಾಕೋ ನನಗೆ ಸಾಕಾಗ್ತಾ ಇಲ್ಲ ಅನಿಸ್ತದೆ. ಅದಕ್ಕೆ, ಹೌದಾ, ಹಾಗಾದ್ರೆ ಇನ್ನೊಂದು ಸ್ವಲ್ಪ ದೂರ ಇಲ್ಲಿ ಒಂದು ಗುಹೆಯೊಳಗೆ ಹೋಗು, ಅಲ್ಲಿ ನಿನಗೆ ತಾಮ್ರದ ಇರು ಸಿಗ್ತದೆ, ತಾಮ್ರದ ಒಂದು ರಾಶಿ ಇದೆ, ಅದನ್ನು ತಗೊಂಡು ಹೋಗಿ ನಿನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗಿ ಸೇಲ್ ಮಾಡ್ಕೊ, ವ್ಯಾಪಾರ ಮಾಡು. ಅದನ್ನು ತಗೊಂಡು ಹೋದ್ರು. ಅದನ್ನು ತಗೊಂಡು ಹೋಗಿ ಎಷ್ಟೋ ತಿಂಗಳು ಮಾರಿದ. ಅದು ಖಾಲಿ ಆಗ್ಬಿಡ್ತು. ಸಮಾಧಾನ ಆಗ್ಲಿಲ್ಲ ಅವನಿಗೆ. ಮತ್ತೆ ಹೋದ, ಗುರುಗಳೇ, ಹಿಂಗೆ ಖಾಲಿ ಆಗ್ಬಿಡ್ತು. ಹೌದಾ, ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಗುಹೆ ಇದೆ, ಅಲ್ಲಿಗೆ ಹೋಗು, ಅಲ್ಲಿ ಬೇಕಾದಷ್ಟು ಬೆಳ್ಳಿ ಇದೆ, ತಗೊಂಡು ಹೋಗು, ಎಷ್ಟು ಬೇಕೋ ನೀನು ತಗೊಂಡು ಹೋಗಿ ನೀನು ಮಾರಿಕೊ. ಅದನ್ನು ಮಾಡಿದ, ತಗೊಂಡು ಹೋದ, ಎಲ್ಲ ಮಾರಿದ. ಮತ್ತೆ ಬಂದ, ಗುರುಗಳೇ, ಅದು ಖಾಲಿ ಆಯ್ತು, ಮತ್ತೆ ಬೇಕು ನನಗೆ. ಕೊನೆಗೆ ಪಕ್ಕದಲ್ಲಿ ಅಲ್ಲಿ ಒಂದು ಗುಹೆ ಇದೆ, ಅದರಲ್ಲಿ ಬಂಗಾರದ ರಾಶಿ ಇದೆ, ಅದನ್ನು ತಗೊಂಡು ಹೋಗಿ, ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗು. ಎಲ್ಲ ತಗೊಂಡು ಹೋದ. ಮತ್ತೆ ಬಂದ, ಮತ್ತೆ ಹೇಳಿದ ಆ ಸಾಧು ಸನ್ಯಾಸಿಗೆ, ಯೋಗಿಗೆ, ಗುರುಗಳೇ, ಅಲ್ಲಿ ಅವ್ರು ಮತ್ತೆ ಹೇಳಿದ್ರು, ಇಲ್ಲ, ಅಲ್ಲಿ ಒಂದು ಗುಹೆ ಇದೆ ಪಕ್ಕದಲ್ಲಿ, ಮತ್ತೆ ನೀನಲ್ಲಿ ಹೋಗು, ನಿನಗೆ ದೊಡ್ಡ ವಜ್ರದ ಗಣಿನೇ ಸಿಗ್ತದೆ, ಎಷ್ಟು ಬೇಕೋ ಅಷ್ಟು ತಗೊಂಡು, ಅದು ಖಾಲಿನೇ ಆಗೋಲ್ಲ, ಈ ಉಳಿದಿದ್ದೆಲ್ಲ ಖಾಲಿ ಆಯ್ತು, ಅದು ಖಾಲಿನೇ ಆಗೋಲ್ಲ ಅಂತ ಹೋಗಿ ನೋಡ್ತಾನೆ. ಹೌದು, ಅಲ್ಲಿ ದೊಡ್ಡ ವಜ್ರ ಇದೆ. ಅದನ್ನೆಲ್ಲ ನೋಡಿದ ತಕ್ಷಣ ಅವನಿಗೆ ಒಂದೇ ಸಾರಿ ತಲೆಯಲ್ಲಿ ಬಂತು, ಅಲ್ಲ, ಇಷ್ಟೆಲ್ಲ ವಜ್ರ ಇದೆ, ವೈಡೂರ್ಯ ಇದೆ, ಇಷ್ಟು ಬಂಗಾರ ಬೆಳ್ಳಿ ಎಲ್ಲ ಇದೆ, ಈ ಯೋಗಿ ಯಾವುದನ್ನು ಬಳಸ್ತಾ ಇಲ್ಲ, ಒಂದು ಲಂಗೋಟಿ, ಒಂದು ಸಣ್ಣ ಬಟ್ಟೆ ಹಾಕೊಂಡು ಕೂತಿದ್ದಾನಲ್ವಾ, ಹಾಗಾದ್ರೆ ಏನೋ ಇರ್ಬೇಕು, ಅಂದ್ರೆ ಇದನ್ನೂ ಮೀರಿದ ಏನೋ ಇರ್ಬೇಕಂದ್ರೆ. ಇಷ್ಟು ದಿವಸ ಅವನಿಗೆ ಅರ್ಥ ಆಗ್ಲಿಲ್ಲ. ಈಗ ಹೋಗಿ ಯೋಗಿಗಳನ್ನ ಕೇಳಿದ, ಸ್ವಾಮಿ, ನನಗೆ ಈಗ ಅನಿಸ್ತಾ ಇದೆ, ಎಲ್ಲ ನಿಮ್ಮ ಹತ್ರನೇ ಇತ್ತು, ನೀವು ಬೇಕು ಅಂದ್ರೆ ಆ ಬಂಗಾರದಿಂದ ಬೇಕಾದಷ್ಟನ್ನ, ನಿಮಗೆ ಏನೆಲ್ಲ ಸವಲತ್ತು ಬೇಕೋ ಅಷ್ಟೆಲ್ಲ ಮಾಡ್ಕೊಂಡಿರ್ಬೋದಿತ್ತು. ಎಷ್ಟು ಈಗಿರೋ ವಜ್ರ ನೋಡಿಬಿಟ್ರು ಅಂತ ಮುಗೀತು, ಅಷ್ಟು ಇದೆ. ಆದ್ರೆ ನಿಮ್ಮ ಹತ್ರ ಒಂದೇ ಒಂದು ತುಣುಕು ಕೂಡ ಇಟ್ಕೊಂಡಿಲ್ಲ. ಹೋಗ್ಲಿ, ಬಟ್ಟೆನಾದ್ರೂ ಸರಿ ಹಾಕೊಂಡಿದ್ದೀರಾ ಅಂದ್ರೆ ಅದು ಇಲ್ಲ, ಬರೀ ಒಂದು ಸಣ್ಣ ಏನು ಪಂಚೆ ತರ ಸುತ್ತಕೊಂಡಿದ್ದೀರಿ, ಬಟ್ ನಿಮ್ಮ ಅಕ್ಕಪಕ್ಕನೂ ಕೂಡ ಏನು ವಸ್ತುಗಳಿಲ್ಲ. ಅಂದ್ರೆ ಅಷ್ಟಕ್ಕಿಂತಲೂ ಮುಖ್ಯವಾದದ್ದು ಯಾವುದೋ, ಶ್ರೇಷ್ಠವಾದದ್ದು ಯಾವುದೋ, ಬೆಲೆ ಬಾಳುವಂತದ್ದು ಏನೋ ಇದೆ, ಅದಕ್ಕೆ ನೀವು ಅದನ್ನ ಮುಟ್ಟಕ್ ಹೋಗಿಲ್ಲ. ಅದು ಏನು ನನಗೆ ಹೇಳಿ ಅಂತ ಹೇಳಿದಾಗ, ಆಗ ಆ ಯೋಗಿ ಹೇಳ್ತಾರೆ, ಈಗ ನೀನು ದಾರಿಗೆ ಬಂದೆ. ಅದು ಯಾವುದರಲ್ಲೋ ನಿಜವಾದ ಸುಖ ಅನ್ನೋದು ಇಲ್ಲ, ಆನಂದ ಅನ್ನೋದು ಇಲ್ಲ. ಅದರಿಂದ ಕೇವಲ ಕ್ಷಣಿಕವಾದ ಸುಖ ಮಾತ್ರ. ನಿಜವಾದ ಆನಂದ ಇರುವುದು ಯಾವುದು, ಎಲ್ಲಿ? ನನ್ನ ಒಳಗೆ ಇರುವ ಆ ಪರಬ್ರಹ್ಮನ ಜೊತೆಗೆ ಇರುವುದು, ಅವನನ್ನ ದರ್ಶನ ಮಾಡುವುದು, ಅವನನ್ನ ಜೊತೆಗೆ ಇದ್ದಾಗ ಆಗುವ ಆನಂದ ಏನಿದೆ, ಬ್ರಹ್ಮಾನಂದ, ಆ ಬ್ರಹ್ಮಾನಂದಕ್ಕೆ ಭಾರವೇ ಇಲ್ಲ. ಪ್ರತಿನಿತ್ಯ ನಾನು ಆ ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇದ್ದೇನೆ. ಆ ಆನಂದದ ಮುಂದೆ ಈ ವಜ್ರ ವೈಡೂರ್ಯ ಯಾವುದೂ ಕೂಡ ನನಗೆ ಬೇಕಾಗಿಲ್ಲ. ಅದೆಲ್ಲವೂ ನನಗೆ ಮಣ್ಣಿಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಮಣ್ಣನ್ನ ನಾವೇನ್ ಮಾಡ್ತೀವಿ, ಅಯ್ಯೋ ಎಷ್ಟು ಚೆನ್ನಾಗಿದೆ ಮಣ್ಣು ಅಂತ ಜೋಬಿ ತುಂಬ್ಕೊಂತೀವೋ, ಇಲ್ಲ, ತುಳ್ಕೊಂಡು ಹೋಗ್ತೀವಿ ಅಲ್ವಾ? ಹಾಗೆ ಯೋಗಿಗಳು ಕೂಡ, ಅವರಿಗೆ ಬಂಗಾರವೂ ಅಷ್ಟೇ, ಬೆಳ್ಳಿಯೂ ಅಷ್ಟೇ, ವಜ್ರವೂ ಅಷ್ಟೇ, ಮಣ್ಣು ಅಷ್ಟೇ, ಎಲ್ಲವನ್ನ ಅವರು ಖಾಲಿ ಸಮವಾಗಿಯೇ ನೋಡ್ತಾರೆ. ಹಾಗಾಗಿ ಮನುಷ್ಯ ತನ್ನ ಇಡೀ ಬದುಕಿನಲ್ಲಿ ಯಾವುದಕ್ಕಾಗಿ ಪ್ರಯತ್ನ ಮಾಡಬೇಕು ಅಂದ್ರೆ, ಆ ಬ್ರಹ್ಮಾನುಭೂತಿಯನ್ನ, ಆ ಪರಬ್ರಹ್ಮನ ಅನುಭವವನ್ನ ಹೊಂದಲಿಕ್ಕಾಗಿ ಏನ್ ಮಾಡ್ಬೇಕು? ಪ್ರಯತ್ನ ಮಾಡಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಅಗೋಚರಂ ತದಾಗಮ್ಯಂ ನಾಮ ರೂಪಾದಿವರ್ಜಿತಂ ನಿಶ್ಶಬ್ದಂ ತಂ ನಿಜಾ ನಿಯಾತ ಸ್ವಭಾವಂ ಬ್ರಹ್ಮ ಪಾರ್ವತಿ. ನೋಡು, ಆ ಪರಬ್ರಹ್ಮನಿಗೆ ಯಾವುದೋ ರೂಪ ಅನ್ನೋದಿಲ್ಲ, ಎಲ್ಲೋ ಕಾಣಿಸ್ಕೊಳ್ತಾನೆ ಅಂತಿಲ್ಲ. ಅವನು ಅಗೋಚರ, ಯಾರ ಕಣ್ಣಿಗೂ ಇಲ್ಲಿಯವರೆಗೆ ಕಂಡಿಲ್ಲ, ಕಾಣುವುದೂ ಇಲ್ಲ. ಅವನು ಅಗೋಚರನಾದವನು, ಎಲ್ಲಿಯೂ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಿಗೆ ಇಂಪು ಮಾಡದು. ಆದರೆ ಅವನು ಅಗಮ್ಯನಾದವನು. ಅವನು ಹಾಗಂತ ಹೇಳಿ ಎಲ್ಲೋ ಇಲ್ಲ ಅಂತ ಇಲ್ಲ, ಅಗಮ್ಯ. ಅವನ ಗಮ್ಯವೇ ಎಲ್ಲಿ ಅಂತ ಇಲ್ಲ, ಎಲ್ಲ ಕಡೆ ಆವರಿಸಿಕೊಂಡಿದ್ದಾನೆ. ಹೋಗ್ಲಿ, ಈ ದಾರಿಯಲ್ಲಿ ಹೋದ್ರೆ ಅವನು ಸಿಗ್ತಾನೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಯಾವುದೋ ಒಂದು ಜಾಗ ಅನ್ನೋದಿಲ್ಲ ಒಂದು. ಹಾಗಾಗಿ ಆ ಬ್ರಹ್ಮಕ್ಕೆ ಮೊದಲನೇದಾಗಿ ರೂಪ ಅನ್ನೋದು ಇಲ್ಲ, ಹೆಸರಿಲ್ಲ. ಆತನನ್ನ ಅನ್ವೇಷಿಸುವವರಿಗೆ ಮೊದಲನೇದಾಗಿ ದೇಹ ಭಾವ ಇರಬಾರದು.
ಅವನನ್ನ ಹುಡುಕ್ಬೇಕು, ಆ ಪರಬ್ರಹ್ಮನನ್ನ ನಾನು ಹೊಂದಬೇಕು ಅನ್ನೋರು ಏನ್ ಮಾಡ್ಬೇಕು? ಅದಕ್ಕೆ ಹೇಳ್ತಾ ಇದ್ದಾನೆ ಪರಮಶಿವ, ಮನುಷ್ಯ ತನ್ನ ದೇಹ ಭಾವವನ್ನ ಬಿಡಬೇಕು. ಮತ್ತೆ ನಾನು ದೇಹ ಅಲ್ಲ, ಆತ್ಮ ಅನ್ನೋದನ್ನ ಅರಿತುಕೊಳ್ಳಬೇಕು, ಜಾಗೃತಗೊಳಿಸಿಕೊಳ್ಬೇಕು. ಯಾವಾಗ ತಾನು ನಾನು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡ ನಂತರ ಮನುಷ್ಯ ಏನ್ ಮಾಡ್ಬೇಕು? ತನ್ನ ಊರು, ಹೆಸರು, ಗುರುತು ಎಲ್ಲವನ್ನ ಮರೆತು ಹೋಗಬೇಕು. ಇನ್ನೊಂದು ಕಣ್ಣಿನಿಂದ ನೋಡುವ ಅಭ್ಯಾಸ ಮಾಡಬೇಕು. ಯಾವುದೋ? ಅದೇ ಜ್ಞಾನ ನೇತ್ರ. ಜ್ಞಾನಿಗೆ ಮಾತ್ರ ಆ ಪರಬ್ರಹ್ಮ ತತ್ವವನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಜ್ಞಾನ ನೇತ್ರದಿಂದ ಮಾತ್ರ ಆ ಪರಬ್ರಹ್ಮನನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಮಾನವರಿಗೆ, ಸಮಸ್ತ ಜೀವಜಾಲಕ್ಕೆ ಸುಖಗಳನ್ನ ಪ್ರಸಾದಿಸ್ತಾ ಇರುವವನು, ಇಡೀ ಮಾನವ ಜೀವಕ್ಕೆ ಸಹಕಾರಿ ಆಗ್ತಾ ಇರುವವನು, ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ನಿರ್ವಹಿಸ್ತಾ ಇರುವವನು ಯಾರೋ? ಆ ಪರಬ್ರಹ್ಮನೇ. ಆತನ ವಾಸ ಯಾವುದಂದ್ರೆ ನಿಶಬ್ದ, ಪ್ರಶಾಂತತೆ, ಶಾಂತಿ. ಅವನಿಗೆ ಶಬ್ದವೂ ಕೂಡ ಇಲ್ಲ. ಹಾಗಾಗಿ ಮನುಷ್ಯ ಏನ್ ಮಾಡಬೇಕು? ಆ ಪರಬ್ರಹ್ಮನನ್ನ ಹೊಂದಲಿಕ್ಕಾಗಿ ತನ್ನ ಇಡೀ ಬದುಕಿನಲ್ಲಿ ಪ್ರಯತ್ನ ಮಾಡಬೇಕು. ಹಾಗಾಗಿ ಅವನು ರೂಪ, ಗುಣ ಯಾವುಗಳಿಗೂ ಸಿಗದ ಇರುವವನು. ಹೇಗೆ ಅಂದ್ರೆ ಹಾಲಿನಲ್ಲಿ ಬೆಣ್ಣೆ ತುಪ್ಪ ಇರ್ತದಲ್ವಾ, ಹಾಗೆ ಅವನನ್ನು ಹುಡುಕಿದರೆ ಸಿಗುವುದಿಲ್ಲ, ಮತ್ತೆ ಅನುಭವಿಸಬೇಕು ಅಂತ. ಹಾಗಾಗಿ ನಾವು ಪರಮೇಶ್ವರ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅವನು ನನ್ನಲ್ಲಿ ಮಾತ್ರ ಅಲ್ಲ. ಇವತ್ತು ಶಿವ ತಾನು ಧ್ಯಾನ ಮಾಡ್ತಾ ಇದ್ದಾನೆ. ಅವನು ಹೇಳಿದ ತನ್ನ ಹೃದಯ ಕಮಲದಲ್ಲಿ ಇರುವ ಆ ಪರಂಜ್ಯೋತಿ ಸ್ವರೂಪನಾದ ಪರಬ್ರಹ್ಮನನ್ನ ನಾನು ಆರಾಧನೆ ಮಾಡ್ತಾ ಇದ್ದೇನೆ ಅಂತ. ಅದಕ್ಕೆ ಮುಂದುವರೆದು ಹೇಳ್ತಾ ಇದ್ದಾನೆ, ಶಿವ ನನ್ನಲ್ಲಿ ಮಾತ್ರ ಅಲ್ಲ, ಸಕಲ ದೇವತೆಗಳಲ್ಲೂ ಇದ್ದಾನೆ, ಮಾನವರಲ್ಲಿದ್ದಾರೆ, ಸಮಸ್ತ ಜೀವ ರಾಶಿ ಜಂತುಗಳಲ್ಲಿಯೂ ಕೂಡ ಜ್ಯೋತಿಯಾಗಿ ಬೆಳಗ್ತಾ ಇದ್ದಾನೆ, ಜ್ಯೋತಿ ಸ್ವರೂಪನಾಗಿ ಬೆಳಗ್ತಾ ಇದ್ದಾನೆ. ಕಾಣಿಸದ ರೀತಿ, ವ್ಯಕ್ತಪಡಿಸಲಾಗದ ರೀತಿ ಅವನು ಪರಬ್ರಹ್ಮನ ಏನ್ ಮಾಡ್ತಾ ಇದ್ದಾನೆ? ಬೆಳಗ್ತಾ ಇದ್ದಾನೆ. ಹಾಗಾಗಿ ನಾವು ಆ ಪರಬ್ರಹ್ಮನ್ನ ನಾವು ಪ್ರತಿನಿತ್ಯ ಧ್ಯಾನಿಸ್ಬೇಕು. ಅಂತಹ ಯಾರು ಸಕಲ ಜೀವ ರಾಶಿಗಳ ಒಳಗೆ ಆ ಪರಬ್ರಹ್ಮನನ್ನ ನೋಡ್ತಾ ತನ್ನ ಒಳಗೂ ಕೂಡ ಇರುವ ಆ ಪರಬ್ರಹ್ಮನನ್ನ ಯಾರು ಧ್ಯಾನಿಸ್ತಾ ಇದ್ದಾನೋ, ಅಂತಹ ಶ್ರೇಷ್ಠನಾದ ಪರಬ್ರಹ್ಮನನ್ನ ರೂಪದೊಂದಿಗೆ, ನಾಮದೊಂದಿಗೆ, ಗುಣದೊಂದಿಗೆ ತಿಳಿದುಕೊಳ್ಳಲಾರದು ಸಾಧ್ಯ ಇಲ್ಲ. ಆತನ ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಆ ಪರಬ್ರಹ್ಮ ತತ್ವವನ್ನ ಜ್ಞಾನ ನೇತ್ರದಿಂದ ಮಾತ್ರ ದರ್ಶಿಸಬಲ್ಲೆವು. ಅದಕ್ಕಾಗಿ ನಾವು ದೇಹ ಸ್ಮೃತಿಯನ್ನ ಮರೆತು ಬಿಡಬೇಕು. ದೇಹ ಭಾವವನ್ನು ಮರೆತು ಆತ್ಮ ಸ್ವರೂಪದಿಂದ ನೋಡುವ ಅಭ್ಯಾಸ ಮಾಡಬೇಕು. ಹಾಗಾಗಿ ಮಾನವನಾಗಿ ಜನಿಸಿದ ಪ್ರತಿಯೊಬ್ಬರೂ ಕೂಡ ಏನ್ ಮಾಡಬೇಕು? ತನ್ನ ಹೃದಯದಲ್ಲಿ ಬೆಳಗುವ ಆ ಪರಮ ಪುರುಷೋತ್ತಮನನ್ನ, ಅಂದರೆ ಆತ್ಮನನ್ನ ಆರಾಧನೆ ಮಾಡಬೇಕು. ಅದೇ ಪ್ರತಿಯೊಬ್ಬರ ಪ್ರಪ್ರಥಮ ಆಶಯವಾಗಬೇಕು. ಅಂದರೆ ಪರಬ್ರಹ್ಮನ ದರ್ಶನವೇ ಜೀವನದ ಪರಮ ಲಕ್ಷ್ಯ. ಪರಮೇಶ್ವರ ಹೀಗೆ ಆ ಪಾರ್ವತಿ ದೇವಿಗೆ ಮೂಲಕ ಇಡೀ ಮನುಕುಲಕ್ಕೆ, ಇಡೀ ಸಾಧಕ ಜೀವಿಗಳನ್ನ ಎಚ್ಚರಿಸ್ತಾ ಇದ್ದಾನೆ. ಅದು ಬಿಟ್ಟು ನೀವು ಹೋಗಿ ಶಿವನನ್ನ ನೀವು ಪಂಚಾಮೃತ ಅಭಿಷೇಕ ಮಾಡುವುದರಿಂದ ನಾವು ಆ ಪರಮಶಿವನನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹೌದೇ ಅಲ್ವ? ಶಿವನೇ ಹೇಳ್ತಾ ಇದ್ದಾನೆ, ಏನ್ ಮಾಡಬೇಕು? ನಿಮ್ಮ ಒಳಗಿರುವ ಆತ್ಮ ಸ್ವರೂಪನಾದ ಆ ಪರಂ ಜ್ಯೋತಿ ಸ್ವರೂಪನಾದ ಪರಬ್ರಹ್ಮನನ್ನ ಹೊಂದುವ ಪ್ರಯತ್ನ ಮಾಡಿ. ಅದು ಬಿಟ್ಟು ನೀವು ನನಗೆ ಅಭಿಷೇಕ ಮಾಡುವುದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಅಷ್ಟು ತುಡಿತಾ ಇದ್ದವನು ಮಾತ್ರ ಏನ್ ಮಾಡಬಲ್ಲ? ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಜ್ಞಾನ ನೇತ್ರವನ್ನ ಸಂಪಾದಿಸಿಕೊಳ್ಳಬೇಕು. ಜ್ಞಾನ ನೇತ್ರದಿಂದಲೇ ಆ ಬ್ರಹ್ಮಾನುಭೂತಿಯನ್ನ ಹೊಂದಬಹುದೇ ಹೊರತು ಬೇರೆ ಯಾವ ನಿಮ್ಮ ತರಡೆಯಿಂದಲೂ ಕೂಡ ಪರಬ್ರಹ್ಮನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮೂರನೇ ಕಣ್ಣು ಇದ್ದವರು ಕೂಡ ಭಗವಂತನನ್ನ ನೋಡಿರುವುದಿಲ್ಲ. ಮೂರನೇ ಕಣ್ಣಿಗೂ ಕೂಡ ದೇವರನ್ನ ನೋಡುವ ಶಕ್ತಿ ಇರುವುದಿಲ್ಲ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ, ನೋಡು, ನಿನಗೆ ಈ ಕಣ್ಣಿನಿಂದ ನನ್ನ ರೂಪವನ್ನ, ವಿಶ್ವರೂಪವನ್ನ ನಿನಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿನಗೆ ಜ್ಞಾನ ನೇತ್ರವನ್ನ ದಯಪಾಲಿಸ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣ ತನ್ನಲ್ಲಿರುವ ಜ್ಞಾನ ನೇತ್ರವನ್ನ ನೀಡಿ ತನ್ನ ಒಳಗೆ ಇರುವ ಆತ್ಮ, ಆ ಪರಬ್ರಹ್ಮ ಎಂತಹ ಸ್ವರೂಪನಾಗಿದ್ದಾನೆ ಅನ್ನೋದನ್ನ ತೋರಿಸಿದ. ಅದೇ ವಿಶ್ವರೂಪ ದರ್ಶನ. ಹಾಗೆ ನಾವು ಕೂಡ ಏನ್ ಮಾಡ್ಬೇಕು? ಆ ಪರಬ್ರಹ್ಮನನ್ನ ಆರಾಧನೆ ಮಾಡಬೇಕು. ಹೇಗೆ? ಉದ್ನಿ ಕಟ್ಟಿ ಹೇಳ್ಕೊಂಡಲ್ಲ, ಆತ್ಮಾರಾಧನೆ ಮಾಡಬೇಕು. ಯಾವ ರೀತಿ ಆತ್ಮಾರಾಧನೆ? ನಮ್ಮ ಒಳಗಿರುವ ಶ್ವಾಸವನ್ನ ಗಮನಿಸ್ತಾ ಆ ಪರಬ್ರಹ್ಮನನ್ನ ಮನಸ್ಸನ್ನ ದಾಟಿ ಆ ಪರಬ್ರಹ್ಮನನ್ನ ದರ್ಶನ ಮಾಡಬೇಕು. ಆಗ ಅವನು ಯಾವಾಗ ಮನಸ್ಸು ಇಲ್ಲದ ಸ್ಥಿತಿಗೆ ಹೋಗ್ತಾನ, ಅವನು ಯೋಗಿ, ಅವನಿಗೆ ಒಮ್ಮೆ ಆ ಪರಬ್ರಹ್ಮನ ದರ್ಶನ ಆಗ್ತದೆ. ನಂತರ ಜ್ಞಾನ ಸಂಪಾದನೆ ಮಾಡಬೇಕು.
ಬರೀ 3 ಹೊತ್ತು ಧ್ಯಾನ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಜ್ಞಾನ ಹೊಂದಬೇಕು. ಜ್ಞಾನ ಹೊಂದದೆ ನೀವು ಎಷ್ಟೇ ಧ್ಯಾನ ತಪಸ್ಸು ಮಾಡಿದ್ರು ತಪೋಲೋಕವನ್ನ ಸೇರಬಹುದೇ ಹೊರತು ಸತ್ಯಲೋಕವನ್ನ ಹೋಗಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಪುನಃ ಜ್ಞಾನ ಸಂಪಾದನೆಗಾಗಿ ಮತ್ತೆ ಜನ್ಮ ತಗೊಂಡು ಬರಬೇಕಾಗ್ತದೆ. ಹಾಗಾಗಿ ಎಲ್ಲದರ ಜೊತೆಗೆ ಜ್ಞಾನ ಸಂಪಾದನೆ, ಜ್ಞಾನ ಬಹಳ 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 ಮುಖ್ಯ. ಹಾಗಾಗಿ ಮನುಷ್ಯ ಜ್ಞಾನ ಸಂಪಾದನೆ ಮಾಡಬೇಕು. ಆ ಜ್ಞಾನದಿಂದ ಸತ್ಯದ ಅರಿವು ಆಗ್ತದೆ. ಆ ಸತ್ಯದ ಅರಿವಿನಿಂದಲೇ ಸತ್ಯಲೋಕ ಜಾಗೃತವಾಗ್ತದೆ. ಅದ ಹೊರತು ಬೇರೆ ಯಾವುದೇ ಅನ್ಯ ಮಾರ್ಗಗಳು ಇಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಎಲ್ಲರೂ ಈ ಧ್ಯಾನ ಜ್ಞಾನವನ್ನು ಕೇಳಿದಂತ ಎಲ್ಲರಿಗೂ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್.